ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಎಸ್, ಇವತ್ತಿನ ವಿಡಿಯೋ ತುಂಬ ಲಾಂಗ್ ಆಗಿರುತ್ತೆ. ತುಂಬ ಕಂಟೆಂಟ್ಸ್ನ ನಾನು ಇದರಲ್ಲಿ ಫಿಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಆಫ್ಕೋರ್ಸ್ ನೀವು ತಮ್ಮನೇಲಿ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ನಿಮ್ಮ ಫ್ಯೂಚರ್ ಡೇಸ್ ಅಂದರೆ ಅಪ್ಕಮಿಂಗ್ ಮಂತ್ಸ್ ಬಗ್ಗೆ, ನಿಮ್ಮ ಕರಿಯರಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಲವ್ ಲೈಫಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ, ಆ್ಯಂಡ್ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಅಥವಾ ಫ್ಯೂಚರ್ ಡೇಸ್ ಎಫೆಕ್ಟಿವ್ ಆಗಿದೆಯಾ, ಹೆಂಗಿದೆ ಅಂತ ನಿಮಗೊಂದು ಕ್ಲಾರಿಟಿ. ಓಕೆ, ಸೊ ಎಸ್, ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡಬೇಕು, ಟ್ಯಾರೋ ಕೋರ್ಸ್ ಎನ್ರೋಲ್ ಮಾಡಬೇಕು ಅಂದರೆ ಅಗೈನ್ ಡಿಸ್ಕ್ರಿಪ್ಷನಲ್ಲಿದೆ, ಸೇಮ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ಇವಾಗ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋನೇ ಫಾರ್ ಶೋರ್. ಎಲ್ಲ ವಿಡಿಯೋ ಥರ ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ, ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ, ಮೇನ್ ಥಿಂಗ್. ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ಯಾವ ಆಪ್ಷನ್ ಕಡೆ ನೀವು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಆ ಒಂದು ಆಪ್ಷನ್ ಕಡೆ ನೀವು ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ, ಹೋಗ್ಬೋದು. ಓಕೆ, ಸೊ ಇವಾಗ ಫಾರ್ ದ ಫಸ್ಟ್ ಗ್ರೂಪ್, ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಥವಾ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಾನಂತೂ ನೆಕ್ಸ್ಟ್ ಲೆವೆಲಲ್ಲೇ ಎಕ್ಸೈಟ್ ಆಗಿದ್ದೀನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾವು ನಿಮಗೋಸ್ಕರ ಕಾರ್ಡ್ಸ್ ಪುಲ್ ಮಾಡೋಣ, ಏನೆಲ್ಲ ಮೆಸೇಜಸ್ ಇದೆ ನೋಡೋಣ. ಫಸ್ಟ್ಗೆ ಕರೆಂಟ್ಲಿ ನಿಮ್ಮ ಕರಿಯರ್ ಸಿಚುವೇಶನ್ ಬಗ್ಗೆ ನಾನು ಕಾರ್ಡ್ ಪುಲ್ ಮಾಡ್ತೀನಿ. ನಿಮ್ಮ ಕರೆಂಟ್ ಸಿಚುವೇಶನ್ ಹೆಂಗೆ ಹೋಗ್ತಾ ಇದೆ, ನಿಮ್ಮ ಲವ್ ಲೈಫ್ ಹೆಂಗೆ ಹೋಗ್ತಾ ಇದೆ, ಆ್ಯಂಡ್ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆನೂ ನಾನು ಮೆಸೇಜ್ನ ಪುಲ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇನ್ನು ತಡ ಮಾಡ್ದೇನೆ ನೋಡೋಣ. ಕರೆಂಟ್ ಸಿಚುವೇಶನ್ಗೋಸ್ಕರ ನಿಮಗೆ ಎಸ್ಪೆಷಲಿ ನಿಮ್ಮ ಕರಿಯರ್ ಸಿಚುವೇಶನಲ್ಲಿ 2 ಕಾರ್ಡ್ ಬಂದಿದೆ. ಸೊ ಐ ಜಸ್ಟ್ ವಾಂಟ್ 1 ಕಾರ್ಡ್. ಕರಿಯರ್ ಸಿಚುವೇಶನ್, ಕರೆಂಟ್ ಸಿಚುವೇಶನ್, ಏನನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ನಿಮ್ಮ ಕರಿಯರ್ ವಿಷಯದಲ್ಲಿ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದಕ್ಕೆ ಒಂದು. ಆ್ಯಂಡ್ ಅಡ್ವೈಸ್ ಏನು ಬೇಕು ನಿಮಗೆ ಫ್ಯೂಚರ್ ಡೇಸಿಗೆ ನಿಮ್ಮ ಕರಿಯರ್ಗೆ, ಇದು ನಿಮ್ಮ ಅಪ್ಕಮಿಂಗ್ ಇಯರ್ಗೂ ನೀವು ತಗೋಬಹುದು. ಸೊ ಏನು ಅಡ್ವೈಸ್ ಇದೆ ನಿಮಗೆ? ಓಕೆ, ದೆನ್ ಇವಾಗ ನೆಕ್ಸ್ಟ್ ಬರೋಣ ನಿಮ್ಮ ಲವ್ ಲೈಫ್. ಕರೆಂಟ್ ಸಿಚುವೇಶನ್ ಹೆಂಗಾಗ್ತಾ ಇದೆ ಅಂತ ನೋಡೋಣ. ನಿಮ್ಮ ಲವ್ ಲೈಫ್ ಬಗ್ಗೆ ಕರೆಂಟ್ ಎನರ್ಜೀಸ್ ಏನು? ಫಾರ್ ದ ಗ್ರೂಪ್ 1, ಆ್ಯಂಡ್ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರಲ್ಲಿ, ನಿಮ್ಮ ಲವ್ ಲೈಫಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು? ಆಲ್ರೈಟ್, ಒನ್ ಮೋರ್ ಆನ್ ಫ್ಯೂಚರ್. ಆ್ಯಂಡ್ ದೆನ್ ಅಡ್ವೈಸ್ ಏನು ನಿಮಗೆ? ಆಲ್ರೈಟ್, ಸೊ ಇವಾಗ ನಿಮ್ಮ ಲವ್ ಲೈಫ್ಗೆ ನಾವು ಕಾರ್ಡ್ ಪುಲ್ ಮಾಡಿದ್ದೀವಿ. ನೆಕ್ಸ್ಟ್ ಬರೋದು ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್. ನಿಮ್ಮ ಕರೆಂಟ್ ಫಿನಾನ್ಷಿಯಲ್ ಸಿಚುವೇಶನ್ ಹೇಗಾಗ್ತಾ ಇದೆ ಅಂತ ನೋಡೋಣ. ಒನ್ ಕಾರ್ಡ್. ಐ ನೋ ಇದು ಒಳಗೆ ಬರ್ತಾ ಇಲ್ಲ, ನಾನು ಬೇರೆ ಡೆಕ್ ತಗೋಬೇಕಿತ್ತು, ಬಟ್
ಐ ಫೆಲ್ಟ್ ಡ್ರಾನ್ ಟುವರ್ಡ್ಸ್ ದಿಸ್ ಡೆಕ್ ಅಂತಾನೆ ಹೇಳ್ಬೋದು ಇವತ್ತು. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಫಿನಾನ್ಷಿಯಲ್ ಸಿಚುವೇಶನ್ ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಹೇಗಿರುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಕ್ಕೆ. ಆ್ಯಂಡ್ ದೆನ್ ನಿಮಗೆ ಅಡ್ವೈಸ್ ಫಾರ್ ಯುವರ್ ಫಿನಾನ್ಷಿಯಲ್ ಸಿಚುವೇಶನ್ ಫಾರ್ ಯುವರ್ ಫ್ಯೂಚರ್ ಡೇಸ್ಗೆ. ಓಕೆ, ಸೊ ಆಲ್ರೆಡಿ ಕಾರ್ಡ್ಸ್ನ ಪುಲ್ ಮಾಡಿದ್ದೀವಿ ನಾವು. ಇದ್ರ ಜೊತೆಗೆ ನಿಮಗೆ ಒಂದೊಂದು ಸ್ಪೆಷಲ್ ಮೆಸೇಜಸ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫಾರ್ ದ ಫಸ್ಟ್ ಮೆಸೇಜ್ ನಿಮ್ಮ ಲವ್ ಲೈಫ್ಗೆ ಒಂದು, ಸಾರಿ, ದಿಸ್ ಇಸ್ ಫಾರ್ ಕರಿಯರ್. ಆ್ಯಂಡ್ ಒನ್ ಮೋರ್, ಸೊ ಒನ್ ಮೋರ್ ಫಾರ್ your love life. Guys, ಇನ್ನು ಸ್ವಲ್ಪ ನಾನು, okay, no, it's fine. And one more for your financial situation. So yes, ಇಷ್ಟು ಮೆಸೇಜಸ್ನ ನಾವಿವಾಗ ಈ ರೀಡಿಂಗಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಸೊ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ. ಫಾರ್ ದ ಫಸ್ಟ್ ಗ್ರೂಪ್ ನಾನು ಎಕ್ಸೈಟ್ ಆಗಿದ್ದೀನಿ. ಫಸ್ಟ್, ನಿಮ್ಮ ಕರಿಯರಲ್ಲಿ ನಿಮ್ಮ ಕರೆಂಟ್ ಸಿಚುವೇಶನ್ ಹೇಗಿದೆ ನೋಡೋಣ. 2 ಆಫ್ ಪೆಂಟಕಲ್ಸ್. ಓಕೆ, ತುಂಬ ಜನ ಈ ಗ್ರೂಪ್ ಅವರು ಇನ್ನೂ ಡಿಸೈಡ್ ಮಾಡಿಲ್ಲ ನೀವು ಯಾವ ಒಂದು ಪ್ರಾಪರ್ ಕರಿಯರಿಗೆ ಹೋಗಬೇಕು ಅಂತ, ಅಥವಾ ನಿಮ್ಮ ಮಧ್ಯೆ ತುಂಬ ಆಪ್ಷನ್ಸ್ ಇದೆ, ಅಥವಾ ನೀವು ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಕರಿಯರ್ ಆಗಿರ್ಬೋದು, ನಿಮ್ಮ ಲವ್ ಲೈಫ್ ಆಗಿರಬಹುದು, ಅಥವಾ ನಿಮ್ಮ ಮನೇಲಿರೋ ಸಿಚುವೇಶನ್. ಪಾಸಿಬಿಲಿಟಿ ಇದೆ ನೀವೇ ನಿಮ್ಮ ಮನೇಲಿ ರೆಸ್ಪಾನ್ಸಿಬಿಲಿಟಿ ತಗೊತಾ ಇದ್ದೀರಾ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಫಿನಾನ್ಸ್ ವಿಷಯದಲ್ಲೂ ಬಂದಾಗ್ಲೂ ತುಂಬ ಜಗಲ್ ಮಾಡ್ತಾ ಇದ್ದೀರಾ, ತುಂಬ ಸಿಚುವೇಶನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ತಲೆಯಲ್ಲಿ ಇನ್ವೆಸ್ಟು ಮಾಡ್ತಾ ಇದ್ದೀರಾ ಬೇರೆ ಬೇರೆ ಕಡೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಕರಿಯರ್ ಫೋಕಸ್ ಎಷ್ಟಾಗತ್ತೆ ಅಷ್ಟಾಗತ್ತೆ ಅಂತ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಕೈಂಡ್ ಆಫ್ ಕಂಪ್ಲೀಟ್ಲಿ ಮೆಸ್ಡ್ ಸಿಚುವೇಶನ್ ಆಗಿದೆ ನಿಮ್ಮ ಲೈಫಲ್ಲಿ. ಅಂದರೆ ಯಾವ ಒಂದು ಆಪ್ಷನ್ಗೆ ನಿಮಗೆ ಟೋಟಲ್ ಫೋಕಸ್ ಅಥವಾ ಟೋಟಲ್ ಇಂಟ್ರೆಸ್ಟ್ ಕೊಡೋಕ್ಕಾಗ್ತಾ ಇಲ್ಲ. ಸ್ಟಿಲ್ ನೀವು ಒಂಥರ ಬ್ಯುಸಿ ಲೈಫ್ ಶೆಡ್ಯೂಲ್ ಇದೆ ಅಂತಲೇ ಹೇಳ್ಬೋದು. ತುಂಬ ಕಡೆ ಇನ್ವೆಸ್ಟ್ ಮಾಡಿರ್ಬೋದು, ನೀವು ತುಂಬ ಕಡೆ ಮನಿ ಹೆಂಗೆ ಗ್ರೋ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅಂತ ನೋಡ್ತಾ ಇದ್ದೀನಿ, ಐಡಿಯಾ ಮಾಡಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಎಸ್ಪೆಷಲಿ ಮನಿ ರಿಲೇಟೆಡಲ್ಲಿ ನೀವು ಅಥವಾ ಕರಿಯರ್ ರಿಲೇಟೆಡಲ್ಲಿ ತುಂಬ ಚಾನ್ಸಸ್ ತಗೊಳ್ತಾ ಇದ್ದೀರಾ, ತುಂಬ ರಿಸ್ಕ್ ತಗೊತಾ ಇದ್ದೀರಾ, ತುಂಬ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಮೇ ಬಿ 2-3 ಕರಿಯರ್ ಎಟ್ ದ ಸೇಮ್ ಟೈಮ್ ಮಾಡ್ತಾ ಇದ್ದೀರಾ, ಅಥವಾ ತುಂಬ ಜನಕ್ಕೆ ಇಲ್ಲಿ ಆಲ್ಟರ್ನೇಟಿವ್ ಗೇನ್ಸ್ ಬರ್ತಾ ಇದೆ. ಸೊ ನಿಮ್ಮ ಮೇನ್ ಕರಿಯರ್ ಫೋಕಸ್ ಎಟ್ ದ ಸೇಮ್ ಟೈಮ್ ಒಂದು ಆಲ್ಟರ್ನೇಟ್ ನಿಮ್ಮ ಪ್ಯಾಷನ್ ಆಗಿರ್ಬೋದು, ನೀವು ಅದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ಮ ಕರಿಯರ್ ನಿಮಗೆ ದುಡ್ಡು ಕೊಡ್ತಾ ಇರ್ಬೋದು, ಬಟ್ ನಿಮ್ಮ ಇಂಟ್ರೆಸ್ಟೇ ಬೇರೆ ಕಡೆ ಇದೆ, ನಿಮ್ಮ ಪ್ಯಾಷನ್ ಕಡೆನೇ ನೀವು ಡೈವರ್ಟ್ ಆಗ್ತಾ ಇದ್ದೀರಾ. ಸೊ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ಮ ಪ್ಯಾಷನ್ ನಿಮಗೆ ದುಡ್ಡು ಕೊಡ್ದೇ ಇರಬಹುದು, ಬಟ್ ನಿಮಗೆ ಅದರಿಂದ ಖುಷಿ ಅಂತೂ ಸಿಗ್ತಾ ಇದೆ. ಸೊ ಎರಡೂ ಬಿಡೋದಕ್ಕಾಗ್ತಾ ಇಲ್ಲ ಅಂತ ಒಂದು ಸಿಚುವೇಶನಲ್ಲಿ ಇದ್ದೀರಾ. ಬಟ್ ಸ್ಟಿಲ್ ಯು ಆರ್ ಟ್ರೈಯಿಂಗ್, ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಅಂತ ನೀವು ಟ್ರೈ ಮಾಡ್ತಾ ಇದ್ದೀರಾ, ಗಿವ್ ಅಪ್ ಮಾಡ್ತಾ ಇಲ್ಲ. ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಮೇ ಬಿ ನಿಮಗೆ ಏನಕ್ಕೂ ಅಷ್ಟು ಟೈಮ್ ಉಳಿತಾ ಇಲ್ಲ. ಎಕ್ಸ್ಟ್ರಾ ಏನೋ ಒಂದು ಮಾಡೋಣ, ಏನೋ ಒಂದು ಹೊಸದೊಂದು ಪ್ಲ್ಯಾನ್ ಮಾಡೋಣ, ಮೇ ಬಿ ಫಾರ್ ಎನ್ ಎಕ್ಸಾಂಪಲ್ ಅಟ್ಲೀಸ್ಟ್ ಒಂದು ಮೂವಿ ನೋಡೋಣ ಅನ್ನೋದಕ್ಕೂ ನಿಮಗೆ ಟೈಮ್ ಸಿಗ್ತಾ ಇಲ್ಲ. ಬಿಕಾಸ್ ಒಂದು ಇಂಪಾರ್ಟೆಂಟ್ ಫೇಸಲ್ಲಿ ಹೋಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಆ್ಯಂಡ್ ಯಾವುದಕ್ಕೆ ಎಷ್ಟು ಟೈಮ್ ಕೊಡೋದು, ಯಾವುದಕ್ಕೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಸೊ ಕೈಂಡ್ ಆಫ್ ಬ್ಯುಸಿ ಲೈಫಲ್ಲಿದ್ದೀರಾ ನೀವು ಗ್ರೂಪ್ 1. ಬಟ್ ಲೈಫ್ದು ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಂತಲೇ ಹೇಳ್ಬೋದು ನಿಮಗಿದು. ಇದನ್ನು ನೀವು ಇವಾಗ ಬ್ಯಾಲೆನ್ಸ್ ಮಾಡಿದ್ರೆ, ಅಥವಾ ಹೆಂಗೋ ಮೇಂಟೈನ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ನಿಮಗೆ ನೆಕ್ಸ್ಟ್ ಇನ್ವೆಸ್ಟ್ ಮಾಡೋದಕ್ಕಾಗೋದು, ಅಥವಾ ನೆಕ್ಸ್ಟ್ ಸ್ಟೆಪ್ ನೋಡೋದಕ್ಕೆ ಹೋಗೋದು. ಸೊ ಆ ಒಂದು ಫೇಸಲ್ಲಿ ಇದ್ದೀರಾ ಅನ್ಬೋದು. ಫ್ಯೂಚರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಂಥದ್ದು 3 ಆಫ್ ವಾಂಡ್ಸ್. ಅಡ್ವೈಸ್ಗೆ ಬಂದಿದೆ 7 ಆಫ್ ಪೆಂಟಕಲ್ಸ್. ಮೇಕ್ಸ್ ಮೋರ್ ಸೆನ್ಸ್ ಗ್ರೂಪ್.
ಒನ್. ತ್ರೀ ಆಫ್ ಒನ್ಸ್ ನೋಡಿದ್ರೆ ಫ್ಯೂಚರ್ ಅಲ್ಲಿ ನೀವು ಟ್ರಾವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಎಕ್ಸ್ಪ್ಲೋರ್ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಇವಾಗ ಮನೇಲೇ ವರ್ಕ್ ಮಾಡ್ತಾ ಇದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಕಂಫರ್ಟ್ ಝೋನಿಂದ ನೀವು ಹೊರಗೆ ಹೋಗಬೇಕು, ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಆಗಬೇಕು. ಮೇ ಬಿ ನ್ಯೂ ಪೀಪಲ್ನ ಮೀಟ್ ಆಗಬೇಕು, ನ್ಯೂ ಪ್ಲ್ಯಾನ್ಸ್ ಮಾಡಬೇಕು, ಬರೀ ಮನೇಲೇ ಇರೋದಲ್ಲ. ತುಂಬ ಜನ ವರ್ಕ್ ಫ್ರಮ್ ಹೋಮಲ್ಲಿ ಇದ್ದರೆ ಗ್ರೂಪ್ ಒನ್ ಇಟ್ಸ್ ಕೈಂಡ್ ಆಫ್ ಅ ಮೆಸೇಜ್ ನಿಮಗೆ. ಫ್ಯೂಚರ್ ಡೇಸಲ್ಲಿ ಎಲ್ಲ ಪಾಸಿಬಿಲಿಟಿ ಇದೆ, ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ನೀವು ಹೋಗೋ ಎಲ್ಲ ಪಾಸಿಬಿಲಿಟಿ ಇದೆ. ಆ್ಯಂಡ್ ಬೇರೆ ಕಡೆ ಪ್ಲ್ಯಾನ್ ಮಾಡೋ ಪಾಸಿಬಿಲಿಟಿ ಇದೆ. ರಿಲೊಕೇಶನ್ನ ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಯಾವುದೋ ಒಂದು ಸಿಚುವೇಶನ್ಗೆ ವೆಯ್ಟ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಮೇ ಬಿ ರೈಟ್ ಟೈಮ್ ಅಥವಾ ರೈಟ್ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಾ ಇದ್ರಿ ಇಷ್ಟು ಡೇಸ್ ಆ್ಯಂಡ್ ಫೈನಲಿ ನೀವು ಟೇಕ್ ಆಫ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಇಲ್ಲಿ ಈ ಗ್ರೂಪಲ್ಲಿ ತುಂಬ ಜನ ಅಬ್ರಾಡ್ ಟ್ರೈ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಲೊಕೇಶನಿಂದ ಬೇರೆ ಲೊಕೇಶನಲ್ಲಿ ವರ್ಕ್ ಸಿಗೋದನ್ನ ಟ್ರೈ ಮಾಡ್ತಾ ಇದ್ರೆ, ಅದ್ರ ಮೇಲೆ ಫೋಕಸ್ಡ್ ಆಗಿದ್ರೆ ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್ ಫ್ಯೂಚರ್ ಡೇಸಲ್ಲಿ ನಿಮಗೆ ಆ ಒಂದು ಆಪರ್ಚುನಿಟಿ ಸಿಗುತ್ತೆ. ಫ್ಯೂಚರ್ ಡೇಸಲ್ಲಿ ನೀವು ನಿಮ್ಮ ಕಂಫರ್ಟ್ ಝೋನ್ನ ಬಿಟ್ಟು ಹೊರಗೆ ಹೋಗ್ತೀರಾ, ಯಾವುದೋ ಒಂದು ಪ್ಲ್ಯಾನ್ ಏನು ಇಂಪ್ಲಿಮೆಂಟ್ ಮಾಡಿದ್ರಿ ಅದ್ರ ಕಡೆ ಆಲ್ಮೋಸ್ಟ್ ನೀವು ರೀಚ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಸಜೆಷನಲ್ಲಿ 7 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಆ್ಯಂಡ್ ಕರೆಂಟ್ ಸಿಚುವೇಶನಲ್ಲಿ 2 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಮೇ ಬಿ ಎಲ್ಲೋ ಒಂದು ಕಡೆ ನಿಮ್ಮ ತಾಳ್ಮೆನ ನೀವು ತಪ್ತಾ ಇದ್ದೀರಾ. ಐ ನೋ ನೀವು ತುಂಬ ಮಂತ್ಸ್ ಇಂದ ತುಂಬ ಡೇಸ್ ಇಂದ ಏನೋ ಒಂದು ಹೊಸದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ನಿಮ್ಮ ಕರಿಯರಲ್ಲಿ ಅದು ಟೇಕ್ ಆಫ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ, ಅಥವಾ ಅದಕ್ಕೊಂದು ಎಸ್ ಯು ಕ್ಯಾನ್ ಗೋ ಫಾರ್ ಇಟ್ ಅನ್ನೋ ಒಂದು ಮೆಸೇಜ್ ಬರ್ತಾ ಇಲ್ಲ, ಅಷ್ಟೊಂದು ಟರ್ನಿಂಗ್ ಪಾಯಿಂಟ್ ತಗೊತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್, ವೆಯ್ಟ್ ಮಾಡಿ. ಇಟ್ ಮೈಟ್ ಟೇಕ್ ಫ್ಯೂ ವೀಕ್ಸ್, 3 ವೀಕ್ಸ್ 4 ವೀಕ್ಸ್ ಆಗಬಹುದು. ಬಟ್ ನಿಮ್ಮ ಕರಿಯರ್ ಕಡೆಯಿಂದ ನಿಮಗೆ ಅಡ್ವೈಸ್ ಏನಂತ ಅಂದರೆ ಗಿವ್ ಅಪ್ ಮಾಡಬೇಡಿ. ಬಿಕಾಸ್ ನೀವೊಂದು ರೈಟ್ ಡೈರೆಕ್ಷನಲ್ಲಿ ಇದ್ದೀರಾ. ಇವಾಗ ನೀವು ತಗೊತಿರೋ ರೆಸ್ಪಾನ್ಸಿಬಿಲಿಟಿ, ಇವಾಗ ನೀವು ತಗೊತಿರೋ ಇವಾಗ ನೀವು ತಗೊತಿರೋ ರಿಸ್ಕ್, ಅಥವಾ ಇವಾಗ ನೀವು ಏನೇ ಗಿವ್ ಅಪ್ ಮಾಡ್ತಾ ಇದ್ದೀರಾ ಬೇರೆ ಒಂದು ಆಕ್ಟಿವಿಟೀಸ್ ಬಗ್ಗೆ, ಅಥವಾ ಬೇರೆ ನಿಮ್ಮ ಡಿಸೈರ್ಸ್ನ ಬಿಟ್ಟು ನೀವು ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ, ಏನೋ ಒಂದು ಪ್ಲ್ಯಾನಿಂಗ್ಸ್ ಮಾಡ್ತಾ ಇದ್ದೀರಾ. ಬಟ್ ಅದೇನೇ ಒಂದು ತುಂಬ ಸ್ಲೋ ಆಗಿ ಗ್ರೋತ್ ಆಗ್ತಾ ಇರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಲಾಂಗ್ ಟರ್ಮ್ ಅಲ್ವಾ, ಇವಾಗ ನೀವು ಹಾಕ್ತಾ ಇರೋ ಸೀಡ್ ಡೆಫಿನೆಟ್ಲಿ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಡೆಫಿನೆಟ್ಲಿ ಇದರಿಂದ ನಿಮಗೆ ಒಂದು ಒಳ್ಳೆ ಗ್ರೋತ್ ಇದೆ. ಆ್ಯಂಡ್ ದಿಸ್ 7 ಆಫ್ ಪೆಂಟಕಲ್ಸ್ ಬಂತು ಅಂದರೆ ಐ ಕನ್ಸಿಡರ್ 7 ಆಫ್ ಪೆಂಟಕಲ್ಸ್ನ ಒಂದು ಟೋಟಲ್ ಪಾಸಿಟಿವ್ ಕಾರ್ಡ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ಈ ಕಾರ್ಡ್ ಬಂದಾಗ ಏನು ಹೇಳುತ್ತೆ ಅಂದರೆ, ಕರೆಂಟ್ ಸಿಚುವೇಶನಲ್ಲಿ ಅಥವಾ ಫ್ಯೂಚರ್ ಡೇಸಲ್ಲಿ ನಿಮಗೆ ಹೋಪ್ಸ್ ಕಳ್ಕೊತಾ ಇದ್ರೆ ಕಳ್ಕೊಬೇಡಿ. ಬಿಕಾಸ್ ಇದು ನಿಮಗೊಂದು ಲಾಂಗ್ ಟರ್ಮ್ ಸಕ್ಸಸ್ ಬಗ್ಗೆ ಹೇಳುತ್ತೆ, ಲಾಂಗ್ ಟರ್ಮ್ ಅಚೀವ್ಮೆಂಟ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಲಾಂಗ್ ಟರ್ಮಲ್ಲಿ ನಿಮಗೆ ನಾಟ್ ಜಸ್ಟ್ ಕರಿಯರ್ ಸ್ಟೆಬಿಲಿಟಿ ಬಟ್ ಫಿನಾನ್ಷಿಯಲ್ ಸ್ಟೆಬಿಲಿಟಿನೂ ಕೊಡುತ್ತೆ. ಸೊ ತುಂಬ ಜನ ಇಲ್ಲಿ ಕೋರ್ಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಆಮ್ ಗೆಟಿಂಗ್ ದಟ್ ಮೆಸೇಜ್ ಗ್ರೂಪ್ 1. ತುಂಬ ಜನ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರಬಹುದು, ಕೋರ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು. ಮೇ ಬಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅಟ್ ದ ಸೇಮ್ ಟೈಮ್ ನೀವು ಕೋರ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ ಗ್ರೂಪ್ 1. ಮೇ ಬಿ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಬರ್ತಾ ಇರ್ಬೋದು, ಬೇರೆಯವ್ರ ಬಗ್ಗೆ ಸ್ವಲ್ಪ ಕಂಪೇರ್ ಮಾಡ್ತಿರ್ಬೋದು, ಅಥವಾ ಎಲ್ಲ ಟೈಮ್ ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಬಟ್ ಅದರಲ್ಲಿ ನಿಮಗೆ ಸರಿ ರಿಸಲ್ಟ್ಸ್ ಅಥವಾ ಔಟ್ಕಮ್ ಬರ್ದೇ ಇರ್ಬೋದು. ಈ ಥರ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್, ಗಿವ್ ಅಪ್ ಮಾಡಬೇಡಿ. ಇವತ್ತು ನಿಮಗೆ ಡಿಸಪಾಯಿಂಟ್ ಆಗ್ಬೋದು, ಅಥವಾ ನಾಳೆ ನಿಮಗೆ, ಅಥವಾ ಮುಂದಿನ ವೀಕಲ್ಲೆಲ್ಲ ನಿಮಗೆ ಅಂತ ಒಂದು ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರ್ದೇ ಇರಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಲಾಂಗ್ ಟರ್ಮ್ ಅಲ್ವಾ, ನಿಮಗೆ ಯಾವತ್ತೂ ಡಿಸಪಾಯಿಂಟ್ ಆಗಲ್ಲ, ಯಾವತ್ತೂ ಇದು ನಿಮಗೆ ಕೈ ಕೊಡಲ್ಲ, ಯಾವತ್ತೂ ನೀವು ಮೋಸ ಹೋಗಲ್ಲ ಗ್ರೂಪ್ 1. ಓಕೆ, ಸೊ ಕರಿಯರ್ ವಿಚಾರದಲ್ಲಿ ತುಂಬ ಜನಕ್ಕೆ ವೆಯ್ಟ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ನಿಮ್ಮ ಕರಿಯರ್ ಸೆಟಲ್ಮೆಂಟ್ ಸ್ವಲ್ಪ ಲೇಟ್ ಆಗಬಹುದು,
ಬಟ್ ರಿಜೆಕ್ಟ್ ಅಂತೂ ಆಗಲ್ಲ ನೀವು. ಓಕೆ, ಸೊ ಏನು ಸ್ಪೆಷಲ್ ಮೆಸೇಜ್ ಇದೆ? ಯು ಹ್ಯಾವ್ ಬ್ಯಾಟ್. ಏನು ಹೇಳ್ತಾ ಇದೆ ಅಂದರೆ, ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಅಗೇನೆಸ್ಟ್ ಯು. ಈ ಬ್ಯಾಟ್ ಹೆಂಗೆ ನೈಟು ಎದ್ದಿರುತ್ತೆ, ನೈಟು ಒಂಥರ ಮಲ್ಕೊಂಡಿರೋ ಥರ ಇರುತ್ತೆ, ಬಟ್ ಅದು ಎವ್ರಿ ಟೈಮ್ ಅಲರ್ಟ್ ಆಗಿರುತ್ತೆ. ಮೇ ಬಿ ಗ್ರೂಪ್ 1 ಪಾಸಿಬಿಲಿಟಿ ಇದೆ. ನಿಮ್ಮ ಒಂದು ಗ್ರೋತ್ ಕೆಲವೊಬ್ಬರಿಗೆ ನೋಡೋಕ್ಕಾಗ್ತಾ ಇಲ್ಲ, ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಕೆಲವೊಬ್ಬೊಬ್ರಿಗೆ ನೋಡೋಕ್ಕಾಗ್ತಾ ಇಲ್ಲ. ನೀವು ಹೆಂಗೆ ಲೈಫಲ್ಲಿ ಕರಿಯರ್ ಅಥವಾ ಫಿನಾನ್ಷಿಯಲ್ ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದು ಕೆಲವೊಬ್ಬೊಬ್ಬರಿಗೆ ನೋಡೋಕ್ಕಾಗ್ತಾ ಇಲ್ಲ. ಸೊ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್. ನಿಮ್ಮ ಪ್ಲ್ಯಾನ್ಸ್ ಅಥವಾ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಅವರು ನಿಮಗೆ ಬಂದು ಡಿಮೋಟಿವೇಟ್ ಮಾಡೋ ಪಾಸಿಬಿಲಿಟೀಸ್ ಇದೆ. ನಿನ್ನ ಕೈಲಿ ಆಗಲ್ಲ, ನೀನು ಯಾಕೆ ಇಷ್ಟೆಲ್ಲ ಟ್ರೈ ಮಾಡ್ತಾ ಇದೀಯಾ, ನೀನು ಈ ಥರ ದಾರಿ ತೊಗೊಂಡ್ರೆ ನೀನು ಸಕ್ಸಸ್ಸೇ ಆಗಲ್ಲ ನಿನಗೆ ಅನ್ನೋ ಒಂದು ಡಿಮೋಟಿವೇಶನ್ ಮಾಡೋ ಪಾಸಿಬಿಲಿಟಿ ಇದೆ ಯಾರ್ಯಾರೋ ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ. ಸೊ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್. ಸ್ಟೇ ಅಲರ್ಟ್, ಬಿಕಾಸ್ ನಿಮಗೆ ಗೊತ್ತಿಲ್ಲ, ನಿಮಗೆ ಕೆಲವೊಬ್ಬರು ಎನಿಮೀಸ್ ನಿಮ್ಮ ಸಕ್ಸಸ್ನ ನೋಡಕ್ ಆಗ್ದೇ ನಿಮ್ಮ ಒಂದು ಸೋಲಿಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ನಿಮಗೆ ನೆಗೆಟಿವ್ ವೈಬ್ಸ್ ಕೊಡೋ ಪಾಸಿಬಿಲಿಟಿ ಇದೆ. ಸೊ ಡೋಂಟ್ ರಿಯಲಿ ಕೇರ್, ಬೇರೆಯವ್ರಿಗೆ ಕೇರ್ ಮಾಡಬೇಡಿ. ನಿಮಗೆ ಸಪೋರ್ಟ್ ಮಾಡ್ತಾರ ಫೈನ್, ಡಿಮೋಟಿವೇಟ್ ಮಾಡ್ತಾರ, ಬಿ ಅಲರ್ಟ್ ಎವ್ರಿ ನವ್ ಆ್ಯಂಡ್ ದೆನ್. ಅಲ್ಲಿ ಅಲರ್ಟ್ ಆಗಿರಿ. ಇದು ನಿಮ್ಮ ವರ್ಕ್ ಎನ್ವಿರಾನ್ಮೆಂಟಲ್ಲೇ ಆಗಿರಬಹುದು. ಗ್ರೂಪ್ 1, ಟ್ರೈ ನಾಟ್ ಟು ಟ್ರಸ್ಟ್ ಎನಿ ಒನ್. ಯಾರನ್ನೂ ಟ್ರಸ್ಟ್ ಮಾಡೋಕ್ಕೆ ಕಂಪ್ಲೀಟಾಗಿ ಹೋಗಬೇಡಿ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್. ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅದನ್ನ ಯಾರ ಜೊತೆ ಡಿಸ್ಕಸ್ ಮಾಡಬೇಡಿ. ಅದೊಂದು ಟೇಕ್ ಆಫ್ ಆಗೋವರೆಗೂ ಅದನ್ನ ಯಾರ ಜೊತೆ ಡಿಸ್ಕಸ್ ಮಾಡಬೇಡಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಕರಿಯರ್ ವಿಷಯದಲ್ಲಿ ಗ್ರೂಪ್ 1. ಇವಾಗ ಎಕ್ಸೈಟಿಂಗ್ ಪಾರ್ಟಿಗೆ ಹೋಗೋಣ, ನಿಮ್ಮ ಲವ್ ಲೈಫ್ ಮ್ಯಾಟರ್ಸ್. ಓಕೆ, ಸೊ ಕರೆಂಟ್ ಎನರ್ಜಿ ಹೆಂಗಿದೆ ಗ್ರೂಪ್ 1 ನೋಡೋಣ. ಯು ಗೈಸ್ ಹ್ಯಾವ್ ಪೇಜ್ ಆಫ್ ವಾಂಡ್ಸ್. ಯಾರೋ ಇಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ನಿಮಗೆ, ಅಥವಾ ನೀವು ಯಾರ ಜೊತೆನೋ ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದ್ದೀರಾ. ಮೇ ಬಿ ದೇರ್ ಈಸ್ ಸಮ್ವನ್ ಇನ್ ಯುವರ್ ಲೈಫ್. ಜಸ್ಟ್ ಫ್ರೆಂಡ್ ಝೋನಲ್ಲಿದ್ದೀರಾ ನೀವು, ಜಸ್ಟ್ ಫ್ರೆಂಡ್ ಝೋನಲ್ಲಿ ಕಾಂಟ್ಯಾಕ್ಟಲ್ಲಿದ್ದೀರಾ. ಜಸ್ಟ್ ಏನೋ ಮೆಸೇಜ್ ಸೆಂಡ್ ಮಾಡೋದು, ಟೆಕ್ಸ್ಟ್ ಮಾಡೋದು, ಕಾಲಲ್ಲಿ ಮಾತಾಡೋದು, ಅಥವಾ ಒಬ್ರ ಜೊತೆ ನಿಮ್ಮ ನ್ಯೂ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಇಟ್ಸ್ ಇನ್ ಅ ಫಸ್ಟ್ ಸ್ಟೇಜ್, ಫೈನಲ್ ಸ್ಟೇಜು ಹೋಗಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಇದೆ ನಿಮ್ಮ ಲೈಫಲ್ಲಿ ಇವಾಗ. ಒಬ್ರ ಬಗ್ಗೆ ತುಂಬ ಜೋಶ್ ಇದೆ, ತುಂಬ ಎನರ್ಜಿ ಇದೆ, ಆ್ಯಂಡ್ ತುಂಬ ಪ್ಲ್ಯಾನ್ಸ್ ಇದೆ ಫ್ಯೂಚರಲ್ಲಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅನ್ನೋದು. ಬಟ್ ಏನು ಈ ಒಂದು ರಿಲೇಶನ್ಶಿಪ್ ಮೇ ಬಿ ಎಮೋಷ್ನಲಿ ನಿಮಗೆ ಇನ್ನೂ ಅವ್ರ ಬಗ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಅವ್ರು ನಿಮ್ಮ ಸುತ್ತಮುತ್ತ ಇದ್ದಾಗೆಲ್ಲ, ಅವರು ನಿಮ್ಮ ಸರೌಂಡಿಂಗಲ್ಲಿ ಇದ್ದಾಗೆಲ್ಲ ನಿಮಗೆ ಬೇರೆ ರೀತಿಲೇ ಖುಷಿ ಆಗುತ್ತೆ, ನಿಮಗೆ ತುಂಬ ಎಕ್ಸೈಟ್ಮೆಂಟ್ ಫೀಲ್ ಆಗುತ್ತೆ ಲೈಫಲ್ಲಿ. ಆ್ಯಂಡ್ ನಿಮಗೆ ಇನ್ನೂ ಇವ್ರ ಬಗ್ಗೆ ತುಂಬ ವಿಷಯಗಳು ಗೊತ್ತಿಲ್ಲ ಮೇಯ್ನಾಗಿ ಅನ್ನೋದನ್ನ ನೋಡ್ತಾ ಇದ್ದೀನಿ ಗ್ರೂಪ್ 1. ಬಟ್ ಡೆಫಿನೆಟ್ಲಿ ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಇದ್ದಾರೆ, ಇಲ್ಲ ಅಂತ ಅಂದರೆ ಲೈಫಲ್ಲಿ ಬರ್ತಾರೆ. ಪಾಸಿಬಿಲಿಟಿ ಇದೆ, ಇದೊಂದು ಮೆಸೇಜ್ ರೀತಿಯಲ್ಲಿ ಇದು ಸ್ಟಾರ್ಟ್ ಆಗೋ ಪಾಸಿಬಿಲಿಟಿ ಇದೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋ ಪಾಸಿಬಿಲಿಟಿ, ಮುಂಚೆನೇ ಹೇಳ್ದಂಗೆ, ಅಥವಾ ಜಸ್ಟ್ ಹಾಯ್ ಬಾಯ್ ಅಂತ ಹೇಳ್ಬಿಟ್ಟು ಕನೆಕ್ಟ್ ಆಗೋ ಪಾಸಿಬಿಲಿಟಿ. ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ನಿಮ್ಗಿಂತ ಇವ್ರು ಸಣ್ಣವರಾಗಿರ್ಬೋದು, ಅಥವಾ ಇನ್ನೂ ಇವರು ಓದ್ತಾ ಇದ್ದಾರೆ, ಆ ಫೇಸಲ್ಲಿ ಇದ್ದಾರೆ, ಅಥವಾ ಕರಿಯರ್ ರಿಲೇಟೆಡ್ ಅಲ್ಲಿ ಬಂದರೆ ಇನ್ನೂ ಇವರು ಕರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಷ್ಟೆ. ನಿಮ್ಗಿಂತ ಸ್ವಲ್ಪ ಚಿಕ್ಕವರು ಆಗೋ ಪಾಸಿಬಿಲಿಟಿ ಇದೆ, ಅಥವಾ ಮೆಚುರಿಟಿ ವೈಸಲ್ಲಿ ಸ್ವಲ್ಪ ಲೆಸ್ ಮೆಚುರಿಟಿ, ಅಂದರೆ ಚೈಲ್ಡಿಶ್ ಕೈಂಡ್ ಆಫ್ ಕ್ಯಾರೆಕ್ಟರ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವರಿಂದ. ಬಟ್ ಫಿಲ್ಡ್ ವಿತ್ ಲಾಟ್ ಆಫ್ ಎಕ್ಸೈಟ್ಮೆಂಟ್. ಯಾರೋ ಒಬ್ರು ಬಂದಿದ್ದಾರೆ ನಿಮ್ಮ ಲೈಫಲ್ಲಿ, ಜಸ್ಟ್ ಲ್ಯಾಂಡ್ ಆಗಿದ್ದಾರೆ ಗ್ರೂಪ್ 1. ಸಮಥಿಂಗ್ ಫಾರ್ ಓಕೆ, ಈ ಒಂದು ಕನೆಕ್ಷನ್ ಮುಂದೆ ಏನಾಗುತ್ತೆ ನೋಡೋಣ. ಅಥವಾ ಈ ಕನೆಕ್ಷನ್ ನೀವು ನಿಜವಾಗ್ಲೂ ಗಿವ್ ಅಪ್ ಮಾಡಬೇಕಾ, ಅಥವಾ ಏನಿದೆ ನಿಮಗೆ ಇದ್ರ ಬಗ್ಗೆ ಮೆಸೇಜು, ಯಾಕೆ ಮೆಸೇಜ್ ಬಂದಿದೆ ಅಂತ ನೋಡೋಣ. ದೇರ್ ಈಸ್ 8 ಆಫ್ ಪೆಂಟಕಲ್ಸ್. ತುಂಬ ಜನ ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ದರೆ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಈ ಒಂದು ರಿಲೇಶನ್ಶಿಪ್ಗೆ ನೀವು ಇನ್ನೂ ಎಫರ್ಟ್ ಹಾಕಬೇಕು,
ಇನ್ನೂ ಇದ್ರ ಬಗ್ಗೆ ಸೀರಿಯಸ್ನೆಸ್ ಬರಬೇಕು. ಕನ್ಸಿಸ್ಟೆನ್ಸಿ ತುಂಬ ಮೇಂಟೈನ್ ಮಾಡಬೇಕು. ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ಗೆ ಪೊಟೆನ್ಷಿಯಲ್ ಇದೆ. ಇಫ್ ಯು ಆಸ್ಕ್ ಮೀ, ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಜವಾಗ್ಲೂ ಇವ್ರು ನನ್ನ ಲೈಫಲ್ಲಿ ಇರ್ತಾರ ನನಗೆ, ಬಿಕಾಸ್ ಇವರಿಂದ ನನಗೆ ಯಾವುದೇ ರೀತಿಯಾದ ಒಂದು ಸೀರಿಯಸ್ನೆಸ್ ಬರ್ತಾ ಇಲ್ಲ. ಮೇ ಬಿ ತುಂಬ ಜನ ಇಲ್ಲಿ ನೀವು ಸೀರಿಯಸ್ ಆಗಿ ತಗೊತಾ ಇದ್ದೀರಾ ಈ ರಿಲೇಷನ್ಶಿಪ್ನ, ಬಟ್ ಆಚೆ ಸೈಡಿಂದ ಆ ಪರ್ಸನ್ ನಿಮ್ಮನ್ನ ಸೀರಿಯಸ್ ಆಗಿ ತಗೊತಾ ಇಲ್ಲ, ಅಥವಾ ನಿಮಗೆ ಒಂಥರ ಫೀಲ್ ಆಗ್ತಾ ಇದೆ ಇವ್ರು ನಿಜವಾಗ್ಲೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರಾ, ನಾನು ನಿಜವಾಗ್ಲೂ ಇವ್ರನ್ನ ಕೌಂಟ್ ಮಾಡಬಹುದಾ, ನಿಜವಾಗ್ಲೂ ನಾನು ಇವ್ರನ್ನ ಲಾಂಗ್ ಟರ್ಮಲ್ಲಿ ನೆನಪಿಸ್ಕೋಬಹುದಾ, ಇವ್ರು ನನ್ನ ಲೈಫಲ್ಲಿ ಇರ್ತಾರ ನಿಜವಾಗ್ಲೂ, ಅಥವಾ ಜಸ್ಟ್ ಫ್ರೆಂಡ್ಲಿ ಆಗಿರ್ತಾರ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಈ ಒಂದು ಪ್ಯಾಷನೇಟ್ ಕನೆಕ್ಷನ್ ಎವ್ರಿ ವೇ ಅಲ್ಲಿ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಆಗೋ ಪಾಸಿಬಿಲಿಟಿ ಇದೆ ಗ್ರೂಪ್ 1. ಬಟ್ ತುಂಬ ಎಫರ್ಟ್ ಹಾಕಬೇಕು. ಮೇ ಬಿ ಇವಾಗ ಹಾಕ್ತಿರೋ ಎಫರ್ಟ್ ಸಾಕಾಗ್ತಾ ಇಲ್ಲ, ಅಥವಾ ಇವಾಗ ಹಾಕ್ತಿರೋ ಎಫರ್ಟ್ಗೆ ಫೈನಲ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನೀವು, ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಇನ್ನೂ ನೀವು ಎಫರ್ಟ್ ಹಾಕಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ಐ ಫೀಲ್ ಈ ಪರ್ಸನ್ ಏನು ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದ್ದಾರಲ್ವಾ, ಅವ್ರಿಗೆ ಇನ್ನೂ ಆ ಹೋಪ್ಸ್ ಬರ್ತಾ ಇಲ್ಲ ನಿಮ್ಮ ಮೇಲೆ. ನಿಜವಾಗ್ಲೂ ನಂಗೆ ಅನಿಸ್ತಾ ಇದೆ ನೀವು ತುಂಬ ವರ್ಷ ಜೊತೆಯಲ್ಲಿ ಇರ್ಬೋದು, ಅಥವಾ ತುಂಬ ವರ್ಷ ಕಮಿಟ್ಮೆಂಟಲ್ಲಿ ಇರಬಹುದು, ಬಟ್ ಅವ್ರಿಗೆ ಇನ್ನೂ ಆ ಒಂದು ಧೈರ್ಯ ಬರ್ತಾ ಇಲ್ಲ ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ. ಓಕೆ, ಇವ್ರ ಜೊತೆ ನಾನು ಇರಬಹುದು, ಓಕೆ ಇವ್ರು ನನ್ನ ಜೊತೆ ಇರ್ತಾರೆ ಅನ್ನೋ ಆ ಒಂದು ಡೀಪ್ ಕನೆಕ್ಷನ್ ಅಥವಾ ಡೀಪ್ ಫೀಲಿಂಗ್ ಅವ್ರಿಗೆ ಬರ್ತಾ ಇಲ್ಲ. ಮೇ ಬಿ ನೀವೇನು ಒಂದು ಪ್ಲಾನ್ ಮಾಡ್ತಾ ಇಲ್ಲ ಅನ್ಸುತ್ತೆ, ಅಥವಾ ನಿಮ್ಮ ಮೈಂಡ್ಸೆಟ್ ಅವರ ಮೈಂಡ್ಸೆಟ್ ಡಿಫ್ರೆಂಟ್ ಆಗಿದೆ. ಮೇ ಬಿ ನೀವು ಕರಿಯರ್ ಫೋಕಸ್ಡ್ ಆಗಿದ್ದೀರಾ, ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ್ರೆ ಸಾಕು ಅನ್ನೋ ಒಂದು ಥಾಟಲ್ಲಿ ಇದ್ದಾರೆ. ಬಟ್ ಇವರು ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು, ಮೇ ಬಿ ಟ್ರಾವೆಲ್ ಮಾಡಬೇಕು, ಏನೇನು ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದನ್ನ ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಈ ಥರ ಒಂದು ಯೋಚನೆಯಲ್ಲಿ ಇದ್ದಾರೆ ಇವರು. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ನಿಮ್ಮ ಲೈಫ್ ಸ್ಟೈಲ್ ಅವರ ಲೈಫ್ ಸ್ಟೈಲ್ ತುಂಬ ಡಿಫ್ರೆನ್ಸ್ ಆಗಿದೆ, ಆ್ಯಂಡ್ ನಿಮ್ಮ ಮೈಂಡ್ಸೆಟ್ ಅವರ ಮೈಂಡ್ಸೆಟ್ ತುಂಬ ಡಿಫ್ರೆಂಟ್ ಆಗಿದೆ ಇಲ್ಲಿ. ಬಿಕಾಸ್ ನೀವು ಲಾಂಗ್ ಟರ್ಮ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಬಟ್ ಈ ಒಂದು ಪರ್ಸನ್ ಏನಿದ್ದಾರೆ ಅವರು ಕರೆಂಟ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕರೆಂಟ್ಲಿ ಹ್ಯಾಪಿ ಆಗಿರ್ತೀನ, ಫೈನ್, ತುಂಬ ದೂರ ಅವ್ರು ಯೋಚನೆ ಮಾಡ್ತಾ ಇಲ್ಲ, ಬಟ್ ನೀವು ತುಂಬ ದೂರ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಈ ಪರ್ಸನ್ ಲೈಫಲ್ಲಿ ಎಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ, ಎಲ್ಲಿ ಬೋರ್ ಫೀಲ್ ಆಗುತ್ತೆ ಅವ್ರು ಅಷ್ಟೊಂದು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಓಕೆ, ಈ ಥರ ಒಂದು ಮೈಂಡ್ಸೆಟ್ ಇರುವ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ ಗ್ರೂಪ್ 1. ಇಲ್ಲ ಅಂದರೆ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಯಾರೋ ಈ ಥರ ಒಂದು ಮೈಂಡ್ಸೆಟ್ ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ. ಬಟ್ ನಿಮ್ಮ ಸೈಡಿಂದ ಜಾಸ್ತಿ ಎಫರ್ಟ್ ಹಾಕಬೇಕು. ಆ್ಯಂಡ್ ಎಸ್, ಅಡ್ವೈಸ್ ನೋಡೋಣ ನಿಮ್ಮ ಲವ್ ಲೈಫ್ ಬಗ್ಗೆ. ದ ಫೂಲ್ ಬಂದಾಗ ಈ ಒಂದು ಸಿಚುವೇಶನಲ್ಲಿ ನಿಮಗೆ ಏನು ಅನಿಸ್ತಾ ಇದೆ ಅಂದರೆ, ಟ್ರೈ ಟು ಬಿ ಲೈಕ್ ದಿಸ್ ಪರ್ಸನ್ ಗ್ರೂಪ್ 1. ಅಂದರೆ ಚೇಂಜಸ್ ಮಾಡ್ಕೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ಗ್ರೂಪ್ 1 ನನಗೆ ಏನು ಅನಿಸ್ತಾ ಇದೆ ಅಂದರೆ, ಇಲ್ಲಿ 2 ಆಫ್ ಪೆಂಟಕಲ್ಸ್ ಬಂದಿರೋದು ನೋಡಿದ್ರೆ, ಐ ನೋ ನಿಮ್ಮ ಲೈಫಲ್ಲೂ ಡಿಫಿಕಲ್ಟೀಸ್ ಇದೆ, ಅಟ್ ದ ಸೇಮ್ ಟೈಮ್ ನಿಮಗೂ ಒಂದು ಗೋಲ್ ಅನ್ನೋದಿದೆ, ಆ ಗೋಲ್ನ ಅಚೀವ್ ಮಾಡಬೇಕು. ಬಟ್ ಎಟ್ ದ ಸೇಮ್ ಟೈಮ್ ನಿಮಗೆ ಲವ್ ಲೈಫಲ್ಲೂ ಫೋಕಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮೇ ಬಿ ನೀವು ತಲೆಯಲ್ಲಿ ಇಟ್ಕೊತಾ ಇದ್ದೀರಾ, ಫಾರ್ ಅ ಟೈಮ್ ಬೀಯಿಂಗ್ ಲವ್ ಲೈಫಿಂದ ಹೊರಗೆ ಬರೋಣ, ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಥಾಟಲ್ಲಿದ್ದೀರಾ. ಬಿಕಾಸ್ ಆ ಸೈಡಿಂದನೂ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ತುಂಬ ಡಿಫ್ರೆನ್ಸ್ ಇರೋದ್ರಿಂದ ನೀವು ಅದನ್ನ ತುಂಬ ಈಸಿಯಾಗಿ ತಗೊಂಡು ತುಂಬ ಸ್ಲೋ ಅಲ್ಲಿ ಮೂವ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ಗ್ರೂಪ್ 1 ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಲೈಫಲ್ಲಿ ಸ್ವಲ್ಪ ರಿಸ್ಕ್ ತಗೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ನಿಮ್ಮ ಡೈಲಿ ರೋಟೀನ್ನ ಬಿಟ್ಟು ಸ್ವಲ್ಪ ಬೇರೆ ರೋಟೀನ್ನ ಮಾಡಬೇಕು. ಐ ನೋ ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್ ಬಿಕಾಸ್ ನೀವು ಆಲ್ರೆಡಿ ತುಂಬ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಬಟ್ ವೈ ನಾಟ್ ಟೇಕ್ ರಿಸ್ಕ್? ತುಂಬ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ ಫ್ಯೂಚರ್ ಬಗ್ಗೆ, ತುಂಬ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಇಫ್ ಪಾಸಿಬಲ್ ಲಿವ್ ಇನ್ ದ ಮೂಮೆಂಟ್ ಗ್ರೂಪ್ 2. ಇಲ್ಲ ಅಂದರೆ ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್. ನಿಮ್ಮ ಲವ್ ಲೈಫ್ನ ನೀವು ಉಳಿಸ್ಕೋಬೇಕು ಅಂದರೆ ಎಲ್ಲೋ ಒಂದು ಕಡೆ ತುಂಬ ಸೀರಿಯಸ್ ಆಗಿರೋದನ್ನ ಬಿಡಬೇಕು ನೀವು.
ತುಂಬಾ ಲಾಂಗ್ ಟರ್ಮ್ ಬಗ್ಗೆ ಪ್ಲಾನ್ ಏನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಲ್ವಾ, ಅದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಸೊ ನಿಮಗೆ ಸ್ಪೆಷಲ್ ಮೆಸೇಜ್ ಏನಿದೆ ನೋಡೋಣ. ಸ್ಕಲ್ ಏನ್ ಹೇಳ್ತಾ ಇದೆ, ಅದು ಹಿಡನ್ ಸೀಕ್ರೆಟ್ಸ್ ಕ್ಯಾನ್ ಹಾರ್ಮ್ ಯು. ಇನ್ ಕೇಸ್ ಈ ಪರ್ಸನ್ ಇಂದ ನೀವೇನಾದ್ರೂ ಸೀಕ್ರೆಟ್ಸ್ ಹೈಡ್ ಮಾಡ್ತಾ ಇದ್ರೆ, ಗ್ರೂಪ್ 1, ನೌ ಇಸ್ ದ ಟೈಮ್ ನೀವು ಓಪನ್ ಅಪ್ ಆಗಬೇಕು. ನೌ ಇಸ್ ದ ಟೈಮ್ ನೀವು ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೋಬೇಕು. ಅವ್ರ ಬಗ್ಗೆ ನಿಮಗೆ ಡೀಪ್ ಆಗಿ ಟ್ರಸ್ಟ್ ಇಲ್ದೇನೆ ಇರಬಹುದು, ಬಟ್ ಈ ಒಂದು ಕನೆಕ್ಷನ್ನ ಉಳಿಸ್ಕೋಬೇಕು ಅಂತ ನಿಮ್ಮ ತಲೆಯಲ್ಲಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವ್ರ ಜೊತೆ ನೀವು ಕಂಫರ್ಟ್ ಫೀಲ್ ಮಾಡಬೇಕು. ಏನಾಗುತ್ತೆ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ನಿಮ್ಮ ಡೈಲಿ ರೋಟೀನ್ನ ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಇಫ್ ಪಾಸಿಬಲ್ ನೀವಿನ್ನೂ ಓಪನ್ ಅಪ್ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೀವು ಓಪನ್ ಅಪ್ ಆಗಬೇಕು ಗ್ರೂಪ್ 1. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಪನ್ ಅಪ್ ಆದ್ರೇನೆ ನೀವು ಈ ಒಂದು ರಿಲೇಶನ್ಶಿಪ್ನ ಅಥವಾ ನಿಮ್ಮ ಲವ್ ಲೈಫಲ್ಲೂ ಒಂದು ಎಕ್ಸೈಟ್ಮೆಂಟ್ ನೋಡೋಕ್ಕಾಗತ್ತೆ. ಇಲ್ಲ ಅಂದರೆ ನಿಜವಾಗ್ಲೂ ಒಂದು ಬೋರಿಂಗ್ ಲೈಫ್ನ ಲೀಡ್ ಮಾಡಬೇಕಾಗಿ ಬರಬಹುದು. ಓಕೆ, ಸೊ ಐ ಫೀಲ್ ನಿಮ್ಮ ಕರಿಯರ್ ಒಂದು ಸ್ಟೇಬಲ್ ಆಗೋದಕ್ಕೂ ಇನ್ನೂ ಟೈಮ್ ಇದೆ. ಈ ಒಂದು ಗ್ಯಾಪಲ್ಲಿ ಐ ನೋ ನೀವು ನಿಮ್ಮ ಸ್ಕಿಲ್ಸ್ ಬಗ್ಗೆ ಯೋಚನೆ ಮಾಡಬೇಕು, ಪ್ರಿಪೇರ್ ಆಗಬೇಕು ಫ್ಯೂಚರ್ಗೆ. ಬಟ್ ಆಲ್ರೆಡಿ ನೀವು ತುಂಬ ಲೈಫಲ್ಲಿ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಬಿಟ್ಟಿದ್ದೀರಾ. ವೈ ನಾಟ್ ಲವ್ ಆ್ಯಂಡ್ ರಿಲೇಶನ್ಶಿಪ್? ಯಾಕೆ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾ ಇಲ್ಲ? ಯಾಕೆ ಇದಕ್ಕೆ ಅಟೆನ್ಷನ್ ಕೊಡ್ತಾ ಇಲ್ಲ? ನೀಡ್ ಟು ಥಿಂಕ್ ಗ್ರೂಪ್ 1. ಸೊ ಇವಾಗ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ ನೋಡೋಣ. ಕರೆಂಟ್ ಸಿಚುವೇಶನ್ ಬಗ್ಗೆ ಏನು ಮೆಸೇಜ್ ನಿಮಗೆ? ಏಸ್ ಆಫ್ ಕಪ್ಸ್. ಯಾವುದೋ ಒಂದು ಹೊಸ ಆಪರ್ಚುನಿಟಿ ಬಂದಿದೆ ನಿಮಗೆ ದುಡ್ಡು ಮಾಡೋದಕ್ಕೆ. ಇನ್ ಕೇಸ್ ನೀವು ಯಾವ್ದಾದ್ರು ಜಾಬ್ಗೆ ಅಪ್ಲೈ ಮಾಡಿದ್ರೆ ಅವ್ರಿಂದ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಇಟ್ಸ್ ಇಂಡಿಕೇಶನ್ ನಿಮಗೆ ಎಸ್ ಆನ್ಸರ್ ಬರುತ್ತೆ. ಇನ್ ಕೇಸ್ ಯಾವುದೋ ಒಂದು ಫಿನಾನ್ಷಿಯಲ್ ಸಿಚುವೇಶನ್ ಅಥವಾ ಏನೋ ಒಂದು ಟ್ರೇಡ್ ಮಾಡ್ತಾ ಇದ್ರೆ, ಬಿಸ್ನೆಸ್ ಮಾಡ್ತಾ ಇದ್ರೆ ವೆರಿ ಸೂನ್ ಸಕ್ಸಸ್ ಬರುತ್ತೆ. ನಾನು ಮೇಯ್ನಾಗಿ ಏನು ನೋಡ್ತಾ ಇದ್ದೀನಿ ಅಂದರೆ ನ್ಯೂ ವೇ ಆಫ್ ಅರ್ನಿಂಗ್ ಮನಿ. ಅಂದರೆ ಒಂದು ಹೊಸ ದಾರಿ ಓಪನ್ ಅಪ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅರ್ನ್ ಮಾಡೋದಕ್ಕೆ. ಆ ಪಾಸಿಬಿಲಿಟೀಸ್ ಇದೆ. ಇದು ಕರೆಂಟ್ ಸಿಚುವೇಶನ್. ಮೇ ಬಿ ಆ ರೀಸನ್ಗೆ ಎಲ್ಲೋ ಒಂದು ಕಡೆ ನೀವು ತುಂಬ ಫೋಕಸ್ ಮಾಡ್ತಾ ಇದ್ದೀರಾ. ನಿಮ್ಮ ಓಲ್ಡ್ ವೇ ಅಲ್ಲಿ ಅರ್ನ್ ಮಾಡ್ತಾ ಇದ್ರಲ್ಲ, ನಿಮ್ಮ ಜಾಬ್ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಎಲ್ಲದನ್ನು ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಮೇಯ್ನ್ ಆಗಿ ಅಂತ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಕರೆಂಟ್ ಸಿಚುವೇಶನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಸಕ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಹೊಸ ಆಫರ್ ನಿಮ್ಮ ಟೇಬಲ್ ಮೇಲೆ ಬರುತ್ತೆ ದುಡ್ಡು ಮಾಡೋದಕ್ಕೆ. ಇನ್ ಕೇಸ್ ಡೆಪ್ತ್ ಏನಾದ್ರೂ ಇದ್ರೆ, ಅಂದರೆ ಸಾಲ ತುಂಬ ಖರ್ಚು ಮಾಡಿದ್ರಿ, ಅದನ್ನ ಹೆಂಗೆ ಓವರ್ಕಮ್ ಆಗಲಿ ಅನ್ನೋ ಒಂದು ಥಾಟಲ್ಲಿ ಇದ್ರೆ ನೀವು ಆ ಒಂದು ಡೆಪ್ತ್ ಅಥವಾ ಸಾಲನ ಓವರ್ಕಮ್ ಮಾಡೋದಕ್ಕೆ, ಕ್ಲಿಯರ್ ಮಾಡೋಕ್ಕೆ ನಿಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಗ್ರೂಪ್ 1. ಸೊ ಫ್ಯೂಚರಿಗೆ ಏನಿದೆ ನೋಡೋಣ. ಕರೆಂಟ್ ಸಿಚುವೇಶನ್ ಅಂತೂ ವೆರಿ ಬ್ಯೂಟಿಫುಲ್. ವಾವ್, ನಂಗೆ ಏನು ಅನಿಸ್ತಾ ಇದೆ ಅಂದರೆ ಫೈನಲಿ ನಿಮ್ಮ ತುಂಬ ವಿಶಸ್ಗಳು ಫುಲ್ಫಿಲ್ ಆಗೋ ಟೈಮ್ ಬಂದಿದೆ, ಎಸ್ಪೆಷಲಿ ರಿಲೇಟೆಡ್ ಟು ಯುವರ್ ಫಿನಾನ್ಷಿಯಲ್ ಸಿಚುವೇಶನ್. ಐ ಫೀಲ್ ಫ್ಯೂಚರ್ ಡೇಸಲ್ಲಿ ನೀವು ಫಿನಾನ್ಸ್ ಅಥವಾ ದುಡ್ಡು ಅಂತ ಬಂದರೆ ಅಷ್ಟು ಟೆನ್ಷನ್ ತಗೋಬೇಕಾಗಿರೋ ಒಂದು ಸೀನೇ ಇಲ್ಲ. ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಒಬ್ಬರು ವೆರಿ ಸ್ಟೇಬಲ್ ಆಗಿ ರಾಣಿ. ಎಸ್, ದಿಸ್ ಇಸ್ ರಾಣಿ. ಅಂದರೆ ನಿಮ್ಮನ್ನ ನೀವು ಆ ಒಂದು ರಾಣಿ ಅಥವಾ ರಾಜ ಆ ಸಿಚುವೇಶನಲ್ಲಿ ನೋಡ್ಕೋಬೋದು. ಅಂದರೆ ನಿಮ್ಮ ತಲೆ ಜಾಸ್ತಿ ನಿಮ್ಮ ಎಮೋಷನಲ್ ಸಿಚುವೇಶನ್ ಬಗ್ಗೆ ಜಾಸ್ತಿ ಯೋಚನೆ ಇರುತ್ತೆ. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ದುಡ್ಡು ನಿಮಗೆ ಯಾವತ್ತೂ ಪ್ರಾಬ್ಲಮ್ ಆಗಲ್ಲ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ತುಂಬ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗ್ತೀರ ನೀವು. ಅಂದರೆ ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಅನಿಸುತ್ತೆ, ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗ್ತೀರಾ, ಸೊ ದಟ್ ಯು ಕ್ಯಾನ್ ಬಿ ಎಮೋಷ್ನಲಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಅಂದರೆ ನಿಮಗೆ ಯಾವ ಒಂದು ಸಿಚುವೇಶನಲ್ಲಿ ಇರ್ತೀರಾ ಅಂದರೆ ಯು ಡೋಂಟ್ ರಿಯಲಿ ಕೇರ್. ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ 2 ಸತಿ ಯೋಚನೆ ಮಾಡಲ್ಲ. ಅಷ್ಟೊಂದು ಕಂಫರ್ಟ್ನೆಸ್ಸಲ್ಲಿ ಕೂತಿರ್ತೀರ ಆ್ಯಂಡ್ ತುಂಬ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತೀರ, ಸೊ ದಟ್
ನೀವು ಸ್ಯಾಟಿಸ್ಫೈಡ್ ಆಗ್ಬೋದು ಲೈಫಲ್ಲಿ. ನಿಮಗೆ ಅನ್ಸ್ಬಾರ್ದಲ್ವಾ, ನಾನು ಆ ಒಂದು ಏಜಲ್ಲಿ ಆ ಥರ ಮಾಡ್ಬೋದಿತ್ತು, ಈ ಏಜಲ್ಲಿ ಈ ಒಂದು ಆಕ್ಟಿವಿಟೀಸಿಗೆ ಜಾಯ್ನ್ ಆಗ್ಬೋದಿತ್ತು, ಹೀಗೆಲ್ಲ ನಿಮಗೆ ಯಾವತ್ತೂ ರಿಗ್ರೆಟ್ ಆಗಬಾರ್ದಲ್ವಾ. ಅಂಥ ಒಂದು ಸಿಚುವೇಶನಲ್ಲಿ ನೀವು ಕೂತಿರ್ತೀರ ಗ್ರೂಪ್ 1. ವೆರಿ ಸ್ಪೆಷಲ್ ಮೂಮೆಂಟ್ ನೋಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಇಲ್ಲಿ ಒಂದು ಸ್ಮಾಲ್ ಕಪ್ ಆಗಿರಬಹುದು, ಇವಾಗ ಕರೆಂಟ್ ಸಿಚುವೇಶನಲ್ಲಿ ಒಂದು ಸ್ಮಾಲ್ ಅರ್ನಿಂಗ್ ಆಗಿರಬಹುದು, ಬಟ್ ಡೆಫಿನೆಟ್ಲಿ ವೆರಿ ಪಾಸಿಟಿವ್ ಟರ್ನ್. ಈ ಒಂದು ಪಾಸಿಟಿವ್ ಟರ್ನ್ ಒಂದು ಬಿಗ್ ಪೊಸಿಷನ್, ವೆರಿ ಸ್ಟೇಬಲ್ ಪೊಸಿಷನ್, ವೆರಿ ಸ್ಯಾಟಿಸ್ಫೈಡ್ ಪೊಸಿಷನ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಕರೆಂಟ್ಲಿ ನಿಮಗೆ ಯಾವ್ದಾರ ಒಂದು ಹೊಸ ಆಪರ್ಚುನಿಟಿ ಬಂದಿದ್ರೆ ಗ್ರೂಪ್ 1 ಆ್ಯಂಡ್ ನಿಮಗೆ ಕ್ವೆಶನ್ ಇದ್ರೆ ತಲೆಯಲ್ಲಿ, ನಿಜವಾಗ್ಲೂ ನಾನು ಈ ಆಪರ್ಚುನಿಟಿನ ಚೂಸ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಒಂದು ತಲೆಯಲ್ಲಿ ಕ್ವೆಶನ್ ಇದ್ರೆ, ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್ ದ್ಯಾಟ್ ಗೋ ಫಾರ್ ಇಟ್. ಬಿಕಾಸ್ ಈ ಒಂದು ಹೊಸ ಅರ್ನಿಂಗ್ ಆಪರ್ಚುನಿಟಿ ಏನಿದೆ ಅದು ನಿಮ್ಮನ್ನ ತುಂಬ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಒಂದು ಲೆವೆಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ನಿಮ್ಮ ಮನೇಲೇ ನಿಮ್ಮ ತಾಯಿ ಆಗಿರ್ಬೋದು ಅಥವಾ ಯಾರು ವುಮೆನ್ ಸಿಚುವೇಶನಲ್ಲಿ ಪೊಸಿಷನಲ್ಲಿದ್ದಾರೆ, ನಿಮ್ಮ ವೈಫ್ ಆಗಿರಬಹುದು, ಅವ್ರು ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ತುಂಬ ಜನ ಹಿರಿಯ ವುಮೆನ್ ಆಗಿರಬಹುದು, ಮಹಿಳೆ ಆಗಿರ್ಬೋದು, ಇವರ ಒಂದು ಬ್ಲೆಸ್ಸಿಂಗ್ಸ್, ಇವರ ಒಂದು ಕನ್ಸರ್ನ್ ನಿಮ್ಮ ಮೇಲೆ ಇದೆ. ಅದರಿಂದ ನಿಮಗೆ ಎಲ್ಲೋ ಒಂದು ಕಡೆ ಆ ಒಂದು ಆಶೀರ್ವಾದದಿಂದ ನಿಮಗೆ ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರೂಪ್ 1. ಸೊ ಅಡ್ವೈಸ್ ಏನು ನಿಮಗೆ ಫಿನಾನ್ಷಿಯಲ್ ಸಿಚುವೇಶನ್, ದ ವರ್ಲ್ಡ್, ವಾವ್, ಇದಕ್ಕಿಂತ ಒಂದು ಒಳ್ಳೆ ಮೆಸೇಜ್ ನಿಮಗೆ ಸಿಗಲ್ಲ ಗ್ರೂಪ್ 1. ಆ್ಯಂಡ್ ವಾವ್, ಒಂದು ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್. ವರ್ಲ್ಡ್ ಅಂದರೆ ಒಂದು ಜರ್ನಿ ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ ಇದು. ಓಕೆ, ಒಂದು ಲಾಂಗ್ ಟರ್ಮ್ ಜರ್ನಿ ಕಂಪ್ಲೀಷನ್ ಆ್ಯಂಡ್ ಸಕ್ಸಸ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ವೆರಿ ಸೂನ್ ಅಡ್ವೈಸ್ ಅಥವಾ ಸಜೆಷನ್ ಏನು ಅಂತ ಅಂದರೆ, ಒಂದು ಲೆವೆಲ್ ಅಪ್ ಆಗೋ ಒಂದು ಆಪರ್ಚುನಿಟಿ ಬರ್ತಾ ಇದ್ರೆ ಗ್ರೂಪ್ 1, ನಿಮಗೆ ನಿಜವಾಗ್ಲೂ ಕರೆಂಟ್ ಥಿಂಗ್ನ ಎಂಡ್ ಮಾಡಿಬಿಟ್ಟು ನಾನು ಮೂವ್ ಆನ್ ಆಗಬಹುದಾ, ಅಥವಾ ಕರೆಂಟ್ ಆಪರ್ಚುನಿಟಿ ಏನು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರಿ ಅದ್ರ ಜೊತೆಗೆ ಇನ್ನೊಂದು ಸ್ಟಾರ್ಟ್ ಮಾಡ್ಕೋಬಹುದಾ ಅಂತ ನಿಮಗೆ ಏನಾದ್ರು ಕ್ವೆಶನ್ ಇದ್ದರೆ, ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್. ಸ್ಟಾರ್ಟ್ ಅ ನ್ಯೂ ಜರ್ನಿ. ಓಲ್ಡ್ ಜರ್ನಿನ ಎಂಡ್ ಮಾಡಿ ನ್ಯೂ ಜರ್ನಿನ ಬಿಗಿನ್ ಮಾಡಬೇಕು ನೀವು. ಬಿಕಾಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ್ಯನ್ ಓವರ್ ಆಲ್ ಸಕ್ಸಸ್ ಇದರಲ್ಲಿ. ಓಕೆ, ಸೊ ನಿಮಗೆ ಸ್ಪೆಷಲ್ ಮೆಸೇಜ್ ಇದು, ಐ ಗೆಸ್ ಓಕೆ, ಲೆಟ್ ಇಟ್ ಬಿ ಲೈಕ್ ದಿಸ್ ಗೈಸ್. ನಿಮಗೆ ಸ್ಪೆಷಲ್ ಮೆಸೇಜ್ ಏನಿದೆ ಅಂತ ನೋಡೋಣ. ಗ್ರೂಪ್ 1, ಬ್ರೆಡ್, ಪೀರಿಯಡ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್. ವಾವ್, ಐ ಫೀಲ್ ಗ್ರೂಪ್ 1 ನಿಮ್ಮ ಅಪ್ಕಮಿಂಗ್ ಇಯರ್ ಅಂದರೆ 2025 ಆಗಿರಬಹುದು, ಅಪ್ಕಮಿಂಗ್ ಮಂತ್ಸ್ ಆಗಿರಬಹುದು, ಯಾವುದೇ ರೀತಿಯಾಗಿ ನಿಮಗೆ ಫಿನಾನ್ಷಿಯಲಿ ಅಂತ ಒಂದು ಡೌನ್ಫಾಲ್ ಬರಲ್ಲ. ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್, ನಿಮಗೆ ಏನು ಬೇಕು ಅದನ್ನ ನೀವು ತಗೊಳ್ಳೋ ಸಿಚುವೇಶನಲ್ಲಿ ಇರ್ತೀರಾ. ನಿಮಗೆ ಯಾವ ಒಂದು ಥಿಂಗ್ಸಿಂದ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಲ್ಲಿ. ಇಟ್ಸ್ ಮೋರ್ ಲೈಕ್ ಫಿನಾನ್ಷಿಯಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಫೈನಲಿ ನಿಮಗೆ ಎಂಜಾಯ್ ಮಾಡೋ ಟೈಮ್, ರೀಪ್ ದ ಅವಾರ್ಡ್ ಅಂತಾರಲ್ವ, ಆ ಒಂದು ಟೈಮ್ ಬರುತ್ತೆ. ವಾವ್, ಫಿನಾನ್ಷಿಯಲಿ ಗ್ರೂಪ್ 1 ನನಗೆ ಯಾವುದೇ ರೀತಿಯಾದ ನೆಗೆಟಿವ್ ಮೆಸೇಜ್ ಬಂದಿಲ್ಲ ಇಲ್ಲಿ ನಿಮಗೆ. ಆ್ಯಂಡ್ ಲವ್ ಲೈಫಲ್ಲಿ ನಿಮಗೆ ಬೇಕಾಗಿರೋ ಅಡ್ವೈಸ್ ಆ್ಯಂಡ್ ಗೈಡೆನ್ಸ್ ಕೊಟ್ಟಿದ್ದೀನಿ. ವೆರಿ 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 ಅಮೇಝಿಂಗ್ ಮೆಸೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗಂತೂ ಇಷ್ಟ ಆಯಿತು ಈ ಮೆಸೇಜ್ ಗ್ರೂಪ್ 1. ಆ್ಯಂಡ್ ಎಸ್, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ. ಆ್ಯಂಡ್ ಎಂಡ್ ಮಾಡೋದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಗಾಯ್ಸ್. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಎಸ್, ಕೋರ್ಸ್ ಎನ್ರೋಲ್ ಮಾಡ್ಕೋಬೋದು. ಯಾರಿಗೆಲ್ಲ ಟ್ಯಾರೋ ಕೋರ್ಸಲ್ಲಿ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಸೇಮ್ ನಂಬರ್ಗೆ ಟೆಕ್ಸ್ಟ್ ಮಾಡಿ. ಎಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್ ಗೈಸ್ ಆ್ಯಂಡ್ ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಇಮೇಜ್ ಆರ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಓಕೆ, ರೀಡಿಂಗ್ ಹೋಗೋದಕ್ಕೂ ಮುಂಚೆ
ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಎಟ್ ದ ಎಂಡ್. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಗೈಸ್. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೂ ಯು ಗೈಸ್ ಕ್ಯಾನ್ ಎನ್ರೋಲ್ ದ ಕೋರ್ಸ್. ಸೊ ಇವಾಗ ನೋಡೋಣ ನಿಮಗೆ ಏನು ಮೆಸೇಜ್ ಇದೆ ಅಂತ. ಫಸ್ಟ್ ಒನ್ ಅಬೌಟ್ ಯುವರ್ ಕರಿಯರ್. ಓಕೆ, ಕರಿಯರಲ್ಲಿ ಕರೆಂಟ್ ಸಿಚುವೇಶನ್ ಹೇಗೆ ಹೋಗ್ತಾ ಇದೆ, ಫ್ಯೂಚರಲ್ಲಿ ಹೇಗಿರುತ್ತೆ, ಆ್ಯಂಡ್ ನಿಮಗೆ ಅಡ್ವೈಸ್ ಏನಿದೆ ಅಂತ. ಓಕೆ, ಫಾರ್ ದ ಸೆಕೆಂಡ್ ಗ್ರೂಪ್, ಯಾವುದೇ ಮೂಮೆಂಟಲ್ಲೂ ನಿಮಗೆ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಕಮೆಂಟ್ ಹಾಕ್ಬೋದು. ಸೊ ಕರೆಂಟ್ ಎನರ್ಜಿ ಬಂದಿದೆ, ಹಾಗೆ ನಿಮಗೆ ಸ್ಪೆಷಲ್ ಮೆಸೇಜಸ್ಸು ಇರುತ್ತೆ. ಇದು ಬಂದ್ಬಿಟ್ಟು ಅಪ್ಕಮಿಂಗ್ ಡೇಸ್ ಕರಿಯರಲ್ಲಿ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ನೋಡೋಣ ಅಡ್ವೈಸ್ ಏನಿದೆ ನಿಮಗೆ ಅಂತ. ಫಾರ್ ದ ಗ್ರೂಪ್ 1 ಅಡ್ವೈಸ್ ಕಾರ್ಡ್ ಬಂದಿದೆ. ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ನಿಮ್ಮ ಲವ್ ಲೈಫ್ಗೆ. ಓಕೆ, ಇದೆಲ್ಲ ಟರ್ನ್ ಆಗ್ತಾ ಇದೆ ಗಾಳಿಗೆ. ಲವ್ ಲೈಫ್ಗೆ ನಿಮಗೆ ಏನು ಮೆಸೇಜ್ ಬಂದಿದೆ ಅಂತ ನೋಡೋಣ. ಗ್ರೂಪ್ 1, ಓಕೆ, ಮೈಕ್ ಸರಿ ಮಾಡ್ಕೊಬಿಡ್ತೀನಿ. ಫಾರ್ ಲವ್ ಲೈಫ್ ಗ್ರೂಪ್ 1, ಸಾರಿ ಇಟ್ಸ್ ಅ ಗ್ರೂಪ್ 2. ಓಕೆ, ಲವ್ ಲೈಫ್ ಏನು ಬಂದಿದೆ, ಕರೆಂಟ್ ಸಿಚುವೇಶನ್ ಎನರ್ಜಿ ಬಗ್ಗೆ ಬಂದಿದೆ 1 ಕಾರ್ಡ್. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಲವ್ ಲೈಫ್ ಬಗ್ಗೆ ಅಂತ ನೋಡೋಣ. ಫಾರ್ ಗ್ರೂಪ್ 2 ಅಪ್ಕಮಿಂಗ್ ಡೇಸ್ ಬಗ್ಗೆ, ಓಕೆ, ನೀಡ್ ಟು ಪಾಸ್ ಇಟ್, ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಓಕೆ, ಕಾರ್ಡ್ ಸಿಕ್ಕಿದೆ, 1 ಅಪ್ರೈಟ್ ಬಿದ್ದಿರೋದ್ರಿಂದ ಐ ಆಮ್ ಗನ್ನ ಕೀಪ್ ದಟ್ ಮೆಸೇಜ್ ನಿಮಗೆ. ಗ್ರೂಪ್ 2 ದೆನ್ ಅಡ್ವೈಸ್ ಏನು ನಿಮ್ಮ ಲವ್ ಲೈಫ್ ಅಥವಾ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಮೇನ್ ಅಡ್ವೈಸ್, ನಿಮಗೆ ಇಂಪಾರ್ಟೆಂಟ್ ಅಡ್ವೈಸ್ ಏನು ಬೇಕು ಅಂತ ನೋಡೋಣ. ಫಾರ್ ದ ಗ್ರೂಪ್ 2 ಅಡ್ವೈಸ್ ಏನಿದೆ. ಓಕೆ, ದೇರ್ ಈಸ್ ಒನ್ ಮೆಸೇಜ್ ಹಿಯರ್. ಒಂದು ಮುಟ್ಟಿದ್ರೆ ಎಲ್ಲದು ಮಿಕ್ಸ್ ಆಗ್ತಾ ಇದೆ. ಓಕೆ, ಲವ್ ಲೈಫ್ಗೆ ನಾವು ಕಾರ್ಡ್ ಪುಲ್ ಮಾಡಿದ್ದೀವಿ. ಇವಾಗ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ ಏನು ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ನೋಡೋಣ. ಗ್ರೂಪ್ 2 ಫಿನಾನ್ಷಿಯಲ್ ಸಿಚುವೇಶನ್, ಕರೆಂಟ್ ಎನರ್ಜಿ ಏನಿದೆ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ ಅಂತ ನೋಡೋಣ. ಓಕೆ, ದೇರ್ ಈಸ್ 9 ಆಫ್ ಸ್ವಾರ್ಡ್ಸ್. ಆಲ್ರೆಡಿ ನೋಡಿಬಿಟ್ಟೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಪ್ಕಮಿಂಗ್ ಡೇಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ. ವಾಟ್ ಯು ಗೈಸ್ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ದೇರ್ ಈಸ್ 1 ಕಾರ್ಡ್. ಆ್ಯಂಡ್ ನಿಮಗೆ ಅಡ್ವೈಸ್ ಏನು ಫಿನಾನ್ಷಿಯಲ್ ಸಿಚುವೇಶನಲ್ಲಿ? ವಾಟ್ ಈಸ್ ದ ಅಡ್ವೈಸ್ ಫಾರ್ ಗ್ರೂಪ್ 2? ಓಕೆ, ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ಏರಿಯಾಗೂ ಒಂದು ಸ್ಪೆಷಲ್ ಮೆಸೇಜ್ ಇರುತ್ತೆ ಇವತ್ತು. ಓಕೆನಾ? ಸೊ ಆ ಸ್ಪೆಷಲ್ ಮೆಸೇಜ್ನ ಫುಲ್ ಮಾಡುವಂಥ ಟೈಮ್ ಇವಾಗ. ಸ್ಪೆಷಲ್ ಡೆಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಮೆಸೇಜ್ ಫಾರ್ ದ ಗ್ರೂಪ್ 1, ಇದು ಬಂದ್ಬಿಟ್ಟು ನಿಮ್ಮ ಕರಿಯರ್ಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮೆಸೇಜ್ ಬಂದ್ಬಿಟ್ಟು ನಿಮ್ಮ ಲವ್ ಲೈಫ್ಗೆ. ಆ್ಯಂಡ್ ದೆನ್ ಥರ್ಡ್ ಮೆಸೇಜ್ ಬಂದ್ಬಿಟ್ಟು ನಿಮ್ಮ ಫಿನಾನ್ಷಿಯಲ್ ಲೈಫ್ ಅಥವಾ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ. ಓಕೆ, ಸೊ ಏನೆಲ್ಲ ಮೆಸೇಜ್ ನಿಮಗೋಸ್ಕರ ಬಂದಿದೆ ಅದೆಲ್ಲ ರಿವೀಲ್ ಮಾಡೋ ಟೈಮ್ ಇವಾಗ ಫಾರ್ ದ ಗ್ರೂಪ್ 2. ಓಕೆ, ಮೈಕ್ ಸರಿ ಮಾಡ್ಕೊಬಿಡ್ತೀನಿ, ಅವಾಗ ನೋಡ್ಕೊತಾ ಇರ್ಬೇಕು ಮೈಕ್ನ. ಓಕೆ, ಸೊ ಇವಾಗ ಫಸ್ಟಿಗೆ ನಿಮ್ಮ ಕರಿಯರ್ ಸಿಚುವೇಶನ್ ಹೇಗಿದೆ, ಕರಿಯರ್ ಎನರ್ಜಿ ಹೇಗಿದೆ ಅಂತ ನೋಡೋಣ.
ನಿಮಗೆ ಕರಿಯರಿಗೆ ಬಂದಿದೆ ಏಸ್ ಆಫ್ ಸ್ವರ್ಡ್ಸ್. ಏಸ್ ಆಫ್ ಸ್ವರ್ಡ್ಸ್ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ, ಒಂದು ನ್ಯೂ ಸ್ಟಾರ್ಟ್ಅಪ್ ಅಂತಾನೆ ಹೇಳಬಹುದು. ತುಂಬಾ ಜನ ಇಲ್ಲಿ ಮೇ ಬಿ ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದೀರಾ ರೀಸೆಂಟಾಗಿ, ಅಥವಾ ಒಂದು ರೀಸೆಂಟಾಗಿ ಒಂದು ನ್ಯೂ ಕರಿಯರ್ ಸ್ಟಾರ್ಟ್ ಮಾಡಿದ್ದೀರಾ, ಎಸ್ಪೆಷಲಿ ರಿಲೇಟೆಡ್ ಟು ಕಮ್ಯುನಿಕೇಶನ್. ಓಕೆ, ಈ ಒಂದು ಜಾಬಲ್ಲಿ ಕಮ್ಯುನಿಕೇಶನ್ ತುಂಬ ಮ್ಯಾಟರ್ ಆಗುತ್ತೆ. ಅನಾಲಿಟಿಕಲ್ ಮೈಂಡ್ಸೆಟ್, ಒಂದು ಡಿಸಿಷನ್ ಮೈಂಡ್ಸೆಟ್. ಜಸ್ಟ್ ಅ ಮಿನಿಟ್ ಗೈಸ್. ಓಕೆ, ಡಿಸಿಷನ್ ಮೈಂಡ್ಸೆಟ್ ಎಷ್ಟಿದೆ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ ಫಾರ್ ಗ್ರೂಪ್ 2. ಆ್ಯಂಡ್ ನಿಮಗೇನಾದ್ರು ಕ್ವೆಶನ್ ಇದ್ರೆ ಯಾವ ಥರದ ಒಂದು ಕರಿಯರ್ನ ಚೂಸ್ ಮಾಡಬಹುದು, ಯಾವ ಥರದ ಒಂದು ಅಂದರೆ ಏನು ಮ್ಯಾಟರ್ ಆಗುತ್ತೆ ನಿಮ್ಮ ಕರಿಯರ್ ಅಥವಾ ನಿಮ್ಮ ಕರಿಯರ್ ಲೈಫಲ್ಲಿ ಅಂತ ನಿಮಗೆ ಕ್ವೆಶನ್ ಇದ್ದರೆ, ಇಟ್ಸ್ ಆನ್ ಇಂಡಿಕೇಶನ್ ಯಾವುದರಲ್ಲಿ ಕಮ್ಯುನಿಕೇಷನ್ ತುಂಬ ಮ್ಯಾಟರ್ ಆಗುತ್ತೆ, ಯಾವುದರಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್, ಕ್ರಿಯೇಟಿವ್ ಐಡಿಯಾಸ್ ಜಾಸ್ತಿ ಮ್ಯಾಟರ್ ಆಗುತ್ತೆ, ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಯಾವುದ್ರಲ್ಲಿ ನಿಮ್ಮ ಲಾಜಿಕಲ್ ಮೈಂಡ್ನ ಯೂಸ್ ಮಾಡ್ಬೋದು, ನಿಮ್ಮ ಇಂಟೆಲಿಜೆಂಟ್ನ ಯೂಸ್ ಮಾಡ್ಬೋದು. ಅಂದರೆ ಹೋಗ್ಬಿಟ್ಟು ಆಕ್ಟಿವ್ಲಿ ಏನು ಫಿಸಿಕಲ್ ಎನರ್ಜಿ ಯೂಸ್ ಮಾಡ್ಬೇಕಂತ ಇಲ್ಲ, ಕೂತಲ್ಲೇ ಲ್ಯಾಪ್ಟಾಪ್ ಮುಂದೆ ನಿಮ್ಮ ಇಂಟೆಲಿಜೆಂಟ್, ನಿಮ್ಮ ಸ್ಮಾರ್ಟ್ನೆಸ್ನ ಉಪಯೋಗಿಸ್ಕೊಂಡು ನೀವು ಎಷ್ಟು ಮಟ್ಟಿಗೆ ನಿಮ್ಮ ಲೈಫಲ್ಲಿ ಚೇಂಜಸ್ ಮಾಡ್ಕೋಬೋದು, ಎಸ್ಪೆಷಲಿ ನಿಮ್ಮ ಕರಿಯರಲ್ಲಿ, ಆ ಥರ ಒಂದು ಕರಿಯರ್ನ ಚೂಸ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲೋ ಒಂದು ಕಡೆ ನಿಮ್ಮ ಕಮ್ಯುನಿಕೇಷನ್ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಒಂದು ಆಕ್ಟಿವ್ ಡಿಸಿಷನ್ ಮೇಕಿಂಗ್ ಸಿಚುವೇಶನಲ್ಲಿದ್ದೀರಾ ನೀವು, ಒಂದು 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 ಕ್ಲಿಯರ್ ಡಿಸಿಷನ್ ತಗೊತಾ ಇದ್ದೀರಾ ನಿಮ್ಮ ಕರಿಯರ್ ವಿಚಾರದಲ್ಲಿ. ಆ್ಯಂಡ್ ಎಸ್, ಒಂದು ಆಕ್ಟಿವ್ ಕಮ್ಯುನಿಕೇಷನ್ ಆಗ್ತಾ ಇದೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಕರಿಯರ್ ವಿಚಾರದಲ್ಲಿ ರೈಟ್ ನಾವು ನಿಮಗೊಂದು ಕ್ಲಾರಿಟಿ ಸಿಗ್ತಾ ಇದೆ. ಇವಾಗ ನಿಮಗೊಂದು ಕ್ಲಾರಿಟಿ ಬಂದಿದೆ ಅಂತಲೇ ಹೇಳ್ಬೋದು ಗ್ರೂಪ್ 2. ಓಕೆ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಥವಾ ಅಪ್ಕಮಿಂಗ್ ಮಂತ್ಸ್ ಅಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಎಸ್ಪೆಷಲಿ ನಿಮ್ಮ ಕರಿಯರ್ ವಿಚಾರದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡೋಣ. ಸೊ ಫಾರ್ ದ ಗ್ರೂಪ್ 2 ಬಂದಿದೆ ದ ಮೂನ್. ಸೊ ಇವಾಗ ಏನು ಡಿಸಿಷನ್ ತಗೊತಾ ಇದ್ದೀರಾ ಅದನ್ನ ಪ್ರಾಪರ್ ಆಗಿ ತಗೋಬೇಕು, ಎಫೆಕ್ಟಿವ್ ಆಗಿ ತಗೋಬೇಕು ಗ್ರೂಪ್ 2. ಬಿಕಾಸ್ ಅಪ್ಕಮಿಂಗ್ ಡೇಸಲ್ಲಿ ಯು ಮೈಟ್ ಫೀಲ್ ಇದ್ರ ಬಗ್ಗೆ ನನಗೆ ತುಂಬ ಐಡಿಯಾ ಇಲ್ವಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ವಲ್ಲ ಅನ್ನೋ ಒಂದು ಸಿಚುವೇಶನ್ ಬರುತ್ತೆ. ಆ್ಯಂಡ್ ಮೂನ್ ಅಂತ ಬಂದರೆ ಅಲ್ಲಿ ಕತ್ಲು, ಅಂದರೆ ಫುಲ್ ಕ್ಲಾರಿಟಿ ಇಲ್ಲ, ಆ ಒಂದು ಸಿಚುವೇಶನಿಗೆ ಬರೋ ಪಾಸಿಬಿಲಿಟಿ ಇದೆ. ಇವಾಗ ಏನು ತುಂಬ ಕ್ಲಾರಿಟಿ ತಗೊತಾ ಇದ್ದೀರಾ ಕರಿಯರ್ ವಿಚಾರದಲ್ಲಿ, ಇಫ್ ಪಾಸಿಬಲ್ ನವ್ ಇಸ್ ದ ಟೈಮ್ ನೀವು ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ತಗೋಬೇಕು. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಆಲ್ರೆಡಿ ಒಂದು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಒಂದು ಪೊಸಿಷನ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ದ ಸಜೆಷನ್ ಈಸ್, ಅನ್ಲೆಸ್ ಅಂಡ್ ಅಂಟಿಲ್ ಆ ಸ್ಟೋರಿ ಬಗ್ಗೆ ಅಥವಾ ಆ ಸಿಚುವೇಶನ್ ಬಗ್ಗೆ ನಿಮಗೆ ಪೂರ್ತಿ ನಾಲೆಜ್ ಇಲ್ಲ ಅಂದರೆ ಅದಕ್ಕೆ ಕೈ ಹಾಕಬೇಡಿ. ಅಂದರೆ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಯಾವುದೇ ಒಂದು ಕೆಲಸಕ್ಕೂ ಕೈ ಹಾಕೋದು ಒಳ್ಳೆ ಸೂಚನೆ ಅಲ್ಲ ಗ್ರೂಪ್ 1. ಅಂದರೆ ಇದನ್ನ ನೀವು ಕಾಷನ್ ಮೆಸೇಜ್ ಆಗಿ ತಗೋಬೋದು. ಬಿಕಾಸ್ ತುಂಬ ಜನ ಇಲ್ಲಿ ಗೊತ್ತಿಲ್ದಿರೋ ಅಂಥ ಪೊಸಿಷನಿಗೆ ಅಪ್ಲೈ ಮಾಡ್ತಾ ಇರೋದು, ಅಂದರೆ ತುಂಬ ರಿಸ್ಕ್ ತಗೊಳ್ಳೋದನ್ನ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್, ರಿಸ್ಕ್ ತಗೊಳ್ಳಿ, ಬಟ್ ಫ್ಯೂಚರಲ್ಲಿ ನಿಮಗೆ ಆ ಒಂದು ವಿಚಾರದಲ್ಲಿ ಇನ್ನೂ ಗೊತ್ತಿಲ್ಲ, ಏನೂ ತಿಳಿದಿಲ್ವಲ್ಲ, ಒಂಥರ ಭಯ ಶುರುವಾಗೋ ಪಾಸಿಬಿಲಿಟಿ ಇದೆ. ಸಬ್ಕಾನ್ಷಿಯಸಲ್ಲಿ ನಿಮಗೊಂದು ಕಾನ್ಫಿಡೆಂಟ್ ಇರಲ್ಲ. ಅಂದರೆ ಎದುರಿಗೆ ನೀವು ಓಕೆ ನನ್ನ ಕೈಲಿ ಆಗುತ್ತೆ ಅನ್ನೋ ಒಂದು ಜೋಶಲ್ಲಿ ಇರ್ತೀರ, ಬಟ್ ಡೀಪ್ ಇನ್ಸೈಡ್ ನಿಮ್ಮ ಮೆಂಟ್ಯಾಲಿಟಿ ಅಥವಾ ನಿಮ್ಮ ಎಮೋಷನಲ್ ಸಿಚುವೇಶನ್ಗೆ ಅದಕ್ಕೇನೆ ಒಂದು ಕ್ಲಾರಿಟಿ ಇರಲ್ಲ ಏನಾಗ್ತಾ ಇದೆ ಇಲ್ಲಿ. ಅಂದರೆ ನಿಮಗೆ ನಿಮ್ಮ ಮನದಾಳದಲ್ಲಿ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಆ ಥರ ಒಂದು ಸಿಚುವೇಶನ್ ಮೂಡ್ ಬರೋ ಪಾಸಿಬಿಲಿಟೀಸ್ ಇದೆ. ಅಂದರೆ ಗ್ರೂಪ್ 2 ಇಫ್ ಪಾಸಿಬಲ್ ನೀವು ಸ್ವಲ್ಪ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್. ಅಂದರೆ ನಂಗೆ ಏನು ಅನಿಸ್ತಾ ಇದೆ ಅಂದರೆ ಗ್ರೂಪ್ 2 ಅಂದರೆ ನಿಮಗೆ ವಿಷಯ ಎಲ್ಲ ತಿಳಿದಿರುತ್ತೆ, ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ ಸ್ಟಿಲ್ ನಿಮ್ಮ ಮೆಂಟಲ್ ಸಿಚುವೇಶನ್ ಅಥವಾ ನೀವು ಮೆಂಟಲಿ ನಿಮಗೆ ಫೀಲ್ ಆಗ್ತಾ ಇರುತ್ತೆ, ಓಕೆ ನನಗೆ
ನನಗಿನ್ನೂ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಅಥವಾ ನೀವು ಮೆಂಟಲಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಕ್ಕೆ ತುಂಬಾ ಕಷ್ಟಪಡ್ತೀರಾ. ಪ್ರಾಕ್ಟಿಕಲಿ ಅದ್ರ ಬಗ್ಗೆ ನಾಲೆಜ್ ಇದ್ರೂ ಬಟ್ ಆಸ್ ಇನ್ ಅ ಕಂಪ್ಲೀಟ್ 100% ನಿಮಗೆ ಕೊಡಕ್ ಆಗ್ದಿಲ್ದಿರೋ ಸಿಚುವೇಶನ್ ಬರೋ ಪಾಸಿಬಿಲಿಟಿ ಇದೆ ಫ್ಯೂಚರಲ್ಲಿ ಗ್ರೂಪ್ 2. ಸೊ ಏನಕ್ಕೆ ಕೈ ಹಾಕ್ತಾ ಇದ್ದೀರಾ ಅದ್ರ ಬಗ್ಗೆ ನಾಟ್ ಜಸ್ಟ್ ಪ್ರಾಕ್ಟಿಕಲಿ, ಎಮೋಷನಲಿನೂ ಅದ್ರ ಬಗ್ಗೆ ಪ್ರಿಪೇರ್ಡ್ ಆಗಿರಿ. ಇಲ್ಲ ಅಂದರೆ ನಿಮ್ಮ ಭಯ, ಆ ಫಿಯರ್ ಏನಿರುತ್ತೆ ಅದು ನಿಮ್ಮನ್ನ ಓವರ್ಕಮ್ ಮಾಡೋ ಪಾಸಿಬಿಲಿಟಿ ಇದೆ. ಒಂದು ಸಣ್ಣ ಚೇಂಜಸ್ ನೀವು ಅರಗಿಸ್ಕೊಳಕ್ ಆಗ್ದಿಲ್ದಿರೋ ಅಂತ ಪಾಸಿಬಿಲಿಟಿ ಇದೆ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಎನ್ ಇನ್ಫಾರ್ಮೇಷನ್ ಗ್ರೂಪ್ 2. ನೀವು ಹೋಗ್ತಿರೋ ದಾರಿಲಿ ನಿಮಗೆ ಎಲ್ಲ ವಿಷಯ ಗೊತ್ತಿಲ್ಲದೇ ಇರೋ ಪಾಸಿಬಿಲಿಟಿ ಇದೆ. ಬಟ್ ಅವೇರ್ ಆಗಿರಿ ಇದ್ರ ಬಗ್ಗೆ ಅಂತ. ಸಜೆಷನ್ ಬಂದಿದೆ ಸ್ಟಾರ್. ಓಕೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್. ತುಂಬ ಜನಕ್ಕೆ ನೀವು ಕೈ ಹಾಕ್ತಿರೋ ಕೆಲಸ ನಿಮಗೆ ಇವತ್ತು ನಿನ್ನೆ ಬಂದಿದ್ದ ಡ್ರೀಮ್ ಅಲ್ಲ, ಇದು ಒಂದು ಲಾಂಗ್ ಟರ್ಮ್ ಡ್ರೀಮ್. ಇದು ಲಾಂಗ್ ಟರ್ಮ್ ದೇವ್ರ ಹತ್ರ ಬೇಡ್ಕೊತ ಇದ್ರಿ, ಇಂಥ ಒಂದು ಪಾಸಿಬಿಲಿಟಿ ಇರಲಿ, ಇಂಥ ಒಂದು ಚಾನ್ಸ್ ಸಿಗಲಿ, ನನಗೆ ಆಪರ್ಚುನಿಟಿ ಬೇಕು ಅಂತ. ಫೈನಲಿ ಆ ಆಪರ್ಚುನಿಟಿ ಲ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿ. ಆ್ಯಂಡ್ ಹೋಪ್ಸ್ ಬಿಡ್ಕೋಬೇಡಿ, ಬಿಕಾಸ್ ನೀವು ಚೂಸ್ ಮಾಡಿರೋ ದಾರಿ ಇದೆ ಅಲ್ವಾ, ಇದು ನಿಮ್ಮ ಆಲ್ಮೋಸ್ಟ್ ಆಲ್ ಯುವರ್ ಹೋಪ್ಸ್ ಆ್ಯಂಡ್ ಡಿಸೈರ್ಸ್ನ ಫುಲ್ಫಿಲ್ ಮಾಡುತ್ತೆ. ಮುಂದಿನ ದಾರಿ ಗೊತ್ತಿಲ್ಲದೇ ಇರಬಹುದು, ಮುಂದಿನ ದಾರಿಲಿ ಅಡೆತಡೆಗಳು ಬರಬಹುದು, ಮುಂದಿನ ದಾರಿಲಿ ನಿಮಗೆ ತುಂಬ ತಿಳಿದಿಲ್ವಲ್ಲ ಇದ್ರ ಬಗ್ಗೆ ಅನ್ನೋ ಒಂದು ಥಾಟ್ ಬರ್ಬೋದು ಗ್ರೂಪ್ 2. ಬಟ್ ಗಿವ್ ಅಪ್ ಮಾಡಬೇಡಿ ಎಟ್ ಎನಿ ಪಾಯಿಂಟ್. ಯು ವಿಲ್ ಓವರ್ಕಮ್. It's a major arcana and very positive major arcana. Group 1, 2. ಯಾಕೆ ನನಗೆ ಗ್ರೂಪ್ 1 ಅಂತ ಬರ್ತಾ ಇದೆ? ತುಂಬ ಜನ ಗ್ರೂಪ್ 1 ಗ್ರೂಪ್ 2ನ ಚೂಸ್ ಮಾಡಿದಿರ ಅಂತ ಫೀಲ್ ಆಗ್ತಾ ಇದೆ. ಐ ಡೋಂಟ್ ನೋ ವೈ. ಓಕೆ, ವಿತ್ ಏಸ್ ಆಫ್ ಸ್ವರ್ಡ್ಸ್ ಅಂಡ್ ಹೋಪ್ಸ್, ದ ಹೋಪ್ ಕಾರ್ಡ್ ಸ್ಟಾರ್ ಬಂದಿರೋದು ನೋಡಿದ್ರೆ ತುಂಬ ಜನ ಇಲ್ಲಿ ಅಕ್ವೇರಿಯಸ್ ಝೋಡಿಯಾಕ್ ಸೈನ್ ಅವ್ರು ಇದ್ದೀರಾ, ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್ ಅವ್ರು ಇದ್ದೀರಾ, ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಅವ್ರು ಇದ್ದೀರಾ, ಪೈಸಸ್ ಮೇನ್ ಆಗಿ ಝೋಡಿಯಾಕ್ ಸೈನ್ ಅವ್ರು ಇದ್ದೀರಾ. ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ತುಂಬ ನೀವು ಇಮ್ಯಾಜಿನೇಷನಲ್ಲಿ ಮುಳುಗಿ ಹೋಗಬೇಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಗ್ರೂಪ್ 2 ಇಟ್ ಈಸ್ ಅಂಡರ್ಸ್ಟುಡ್ ನಿಮ್ಮ ಕರಿಯರ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ತುಂಬಾನೇ ಕನ್ಸು ಕಾಣಿದ್ರಿ. ಆ್ಯಂಡ್ ಆ ಕನಸು ನನ್ಸಾಗೋಕ್ಕೆ ತುಂಬಾನೇ ಟ್ರೈ ಮಾಡಿದ್ದೀರಾ ಆ್ಯಂಡ್ ನನ್ಸಾಗೋ ಪಾಯಿಂಟ್ ಬಂದಿದೆ. ಬಟ್ ಇವಾಗ ನೀವು ತುಂಬ ನಿಮ್ಮ ಇಮ್ಯಾಜಿನೇಷನ್ ಅಥವಾ ನಿಮ್ಮ ಡ್ರೀಮ್ ವರ್ಲ್ಡ್ ಅಲ್ಲಿ ಮುಳುಗೋಗೋ ಪಾಸಿಬಿಲಿಟಿ ಇದೆ ಫ್ಯೂಚರಲ್ಲಿ ಅಥವಾ ಅಪ್ಕಮಿಂಗ್ ಡೇಸಲ್ಲಿ. ಹೊರಗೆ ಬರಬೇಕು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಬೇಕು. ದ ಸಜೆಷನ್ ಈಸ್, ನಿಮ್ಮ ಹೋಪ್ಸ್ ಆ್ಯಂಡ್ ಡಿಸೈರ್ಸ್ ಬಗ್ಗೆ ಬರೀ ಕನ್ಸು ಕಾಣೋದಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲ. ಐ ನೋ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಾ, ಬಟ್ ಒಂದು ಪಾಯಿಂಟ್ ಬಂದಾಗ ಪ್ರಾಕ್ಟಿಕಲಿ ಆ್ಯಂಡ್ ಅನಾಲಿಟಿಕಲಿ ಅಲರ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸ್ಪೆಷಲ್ ಮೆಸೇಜ್, ವಾವ್, ಯೂನಿಕಾರ್ನ್. ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಬೆನಿಫಿಷಿಯಲ್ ಚೇಂಜಸ್. ಓಕೆ, ಎಲ್ಲೋ ಒಂದು ಕಡೆ ಓವರ್ ಥಿಂಕ್ ಮಾಡಬೇಡಿ ಆ್ಯಂಡ್ ಆ ಮೂಮೆಂಟಿಗೆ ನಿಮಗೆ ಏನು ಥಾಟಿಗೆ ಬರುತ್ತೆ ಅಲ್ವಾ ಅದ್ರ ಬಗ್ಗೆ ಫೋಕಸ್ ಮಾಡಿ. ನಿಮಗೇನೆ ಆನ್ಸರ್ಸ್ ಎಲ್ಲ ಇರುತ್ತೆ. ಫ್ಯೂಚರಲ್ಲಿ ನಿಮಗೆ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸಬ್ಕಾನ್ಷಿಯಸಲ್ಲಿ ಭಯ ಸ್ಟಾರ್ಟ್ ಆಗ್ಬೋದು, ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ವಲ್ಲಪ್ಪ ಅನ್ನೋ ಒಂದು ಥಾಟ್ ಬರೋ ಪಾಸಿಬಿಲಿಟಿ ಇದೆ. ಬಟ್ ಯೂಸ್ ಯುವರ್ ಇಂಟ್ಯೂಷನ್. ನಿಮಗೆಲ್ಲ ಗೊತ್ತಿದೆ ಗ್ರೂಪ್ 1, ಯಾವುದಕ್ಕೂ ಭಯ ಪಡಬೇಕಾಗಿದ್ದಿಲ್ಲ. ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಜಸ್ಟ್ ಗೋ ಫಾರ್ ಇಟ್. ಆ್ಯಂಡ್ ವಿತ್ ಸ್ಟಾರ್ ಡಬಲ್ ಕನ್ಫರ್ಮೇಷನ್, ನಿಮ್ಮ ತುಂಬ ಲಾಂಗ್ ಟರ್ಮ್ ಪ್ಲಾನ್ಸ್ ಆ್ಯಂಡ್ ಡಿಸೈರ್ಸ್ ಏನು ಇಟ್ಕೊಂಡಿದ್ರಿ ಅದು ಟ್ರೂ ಆಗೋ ಟೈಮ್ ಬಂದಿದೆ. ಆ್ಯಂಡ್ ನಿಮ್ಮ ಜೀವನದಲ್ಲಿ ನಡೀತಿರೋ ತುಂಬ ಚೇಂಜಸ್ಗೆ ಕಾರಣ ಅಥವಾ ಅದಕ್ಕೆ ಆನ್ಸರ್ಸ್ ಆಗಿರ್ಬೋದು, ಸೊಲ್ಯೂಷನ್ ಆಗಿರ್ಬೋದು, ನಿಮಗೆ ಆಲ್ರೆಡಿ ಗೊತ್ತಿದೆ ಗ್ರೂಪ್ 2. ನೀವು ಗೊತ್ತಿಲ್ಲ ಅಂತ ಹಿಂಜರಿಗೋದು ಬೇಡ, ನಿಮಗೆಲ್ಲ ಆನ್ಸರ್ಸ್ ಗೊತ್ತಿದೆ. ಕಾನ್ಫಿಡೆಂಟ್ ಆಗಿರಿ, ಕಾನ್ಷಿಯಸ್ಸಲ್ಲೂ ಅಷ್ಟೇ, ಸಬ್ಕಾನ್ಷಿಯಸ್ಸಲ್ಲೂ ಅಷ್ಟೇ. ಇವಾಗ ಎಕ್ಸೈಟಿಂಗ್ ಮ್ಯಾಟರ್ ಬಗ್ಗೆ ಬರೋಣ. ಲವ್ ಲೈಫ್ ಕರೆಂಟ್ ಎನರ್ಜಿ ಹೆಂಗಿದೆ? ಗ್ರೂಪ್ 2ಗೆ ಲವ್ ಲೈಫ್ ಏನಾಗ್ತಾ ಇದೆ? ವಾವ್, 4 of Wands, ಬ್ಯೂಟಿಫುಲ್ ಕಾರ್ಡ್. ತುಂಬ ಜನ ಮೇ ಬಿ ನೀವು ಕಮಿಟ್ಮೆಂಟಲ್ಲಿ ಇದ್ದೀರಾ ಅಥವಾ ಒಂದು ಹ್ಯಾಪಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಫೈನಲಿ ಈ ಒಂದು ಪರ್ಸನ್ ಬಗ್ಗೆ ನೀವು ನೆಕ್ಸ್ಟ್ ಸ್ಟೆಪ್ ತಗೋಬೋದು, ಅಂದರೆ ಮ್ಯಾರೇಜ್ ಅನ್ನೋ ಒಂದು ಸ್ಟೆಪ್ನ ನೀವು ತಗೋಬೋದು ಗ್ರೂಪ್ 2.
ಬಿಕಾಸ್ ಐ ಫೀಲ್ ತುಂಬ ಜನಕ್ಕೆ ಕ್ವೆಶನ್ ಇತ್ತು, ಫ್ಯಾಮಿಲಿಯವ್ರು ಒಪ್ಕೊಂತಾರ, ಫ್ಯಾಮಿಲಿಯವ್ರು ಇದಕ್ಕೆ ಅಗ್ರಿ ಮಾಡ್ತಾರ, ಆ್ಯಂಡ್ ನನ್ನ ಪಾರ್ಟ್ನರ್ ಸೈಡಿಂದ ಸಪೋರ್ಟ್ ಬರುತ್ತಾ ಒಂದು ಮದುವೆ ಅನ್ನೋ ಒಂದು ಟಾಪಿಕ್ ತಗೊಂಡ್ರೆ, ಅಥವಾ ಮದುವೆ ಅನ್ನೋದೊಂದು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಅದ್ರ ಬಗ್ಗೆ ನಾನು ಈ ಕನೆಕ್ಷನ್ನ ಕಾನ್ಫಿಡೆಂಟ್ ಆಗಿ ತಗೊಂಡು ಹೋಗ್ಬೋದಾ ಅನ್ನೋ ಒಂದು ಕ್ವೆಶನ್ ಇತ್ತು. ಐ ಫೀಲ್ ಎಸ್, ಯು ಆರ್ ವಿತ್ ದ ರೈಟ್ ಪರ್ಸನ್, ಗ್ರೂಪ್ 2. ಅಥವಾ ನೀವು ಜಸ್ಟ್ ಥಿಂಕ್ ಮಾಡ್ತಿರ್ಬೋದು ಒಬ್ರ ಬಗ್ಗೆ, ಇವ್ರು ನಿಜವಾಗ್ಲೂ ನನ್ನ ಇವರ ಮಧ್ಯೆ ಒಂದು ಬಾಂಡಿಂಗ್ ಬರುತ್ತಾ ಅಂತ. ಡಬಲ್ ಕನ್ಫರ್ಮೇಶನ್ ಅಗೇನ್ ದಟ್ ನೀವು ಥಿಂಕ್ ಮಾಡಿರೋ ಪರ್ಸನ್ ಜೊತೆ ನಿಮ್ಮ ಲಾಂಗ್ ಟರ್ಮ್ ಫ್ಯೂಚರ್ ಇದೆ. ಬಿಕಾಸ್ ಒಂದು ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ ನಿಮಗೆ, ಯಾವುದೇ ರೀತಿಯಾದ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ಇನ್ ಕೇಸ್ ಯಾರ ಜೊತೆ ಯಾರಿಗಾದ್ರೂ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ರೆ ಗೋ ಫಾರ್ ಇಟ್, ಬಿಕಾಸ್ ಸಕ್ಸಸ್ ಕಾರ್ಡ್ ಇಲ್ಲಿದೆ. ಐ ಡೋಂಟ್ ನೋ ವೈ ನನಗೆ ಈ ಮೆಸೇಜ್ನ ಪುಲ್ ಮಾಡ್ಬೇಕು ಅನ್ಸ್ತಾ ಇದೆ. ಗ್ರೂಪ್ 2 ಫಸ್ಟ್ ಬ್ರೆಡ್, ವಾವ್, ಪೀರಿಯಡ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್. ಐ ಫೀಲ್ ಲೈಕ್ ನಿಮ್ಮ ಲವ್ ಲೈಫ್ ಅಂತ ಬಂದರೆ ಇಲ್ಲಿ ಯಾವುದೇ ರೀತಿಯಾದ ಮೇಜರ್ ಟ್ವಿಸ್ಟ್ಸ್ನ ನೋಡ್ತಾ ಇಲ್ಲ. ಏನೋ ಒಂದು ಸೆಲೆಬ್ರೇಷನ್ ಕಾರ್ಡ್ನ ನೋಡ್ತಾ ಇದ್ದೀನಿ, ಆ್ಯಂಡ್ ಫ್ಯಾಮಿಲಿ ಯೂನಿಯನ್ ಆಗ್ತಿರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಅ 1111 ಕಾರ್ಡ್, ಅಂದರೆ ಟ್ವಿನ್ ಫ್ಲೇಮ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಪಾಸಿಬಿಲಿಟಿ ಇದೆ, ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ನಿಮ್ಮ ಪಾರ್ಟ್ನರ್ ಒಂದು ಈವೆಂಟ್ ಪ್ಲ್ಯಾನರ್ ಆಗಿರ್ತಾರೆ, ಅಥವಾ ಒಂದು ಸೆಲೆಬ್ರೇಷನ್ ಕೈಂಡ್ ಆಫ್ ಕರಿಯರಲ್ಲಿ ವರ್ಕ್ ಮಾಡ್ತಾ ಇರೋರಾಗಿರ್ತಾರೆ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ದಟ್ ಒಂದು ಸ್ಟೇಬಲ್ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಇದೆ ಅಂತ. ಅಪ್ಕಮಿಂಗ್ ಡೇಸಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರೂಪ್? ವಾವ್, ಲುಕ್ ಎಟ್ ದಿಸ್ ಗೈಸ್, ನೀವಿನ್ನ ಕ್ಲೇಮ್ ಮಾಡ್ಕೊಳ್ಳೇಬೇಕು. ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಐ ಫೀಲ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ಜಸ್ಟ್ ಒಂದು ಎಕ್ಸೈಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮ ಲೈಫಲ್ಲಿ, ಎಮೋಷನಲಿನೂ ಸ್ಯಾಟಿಸ್ಫ್ಯಾಕ್ಷನ್, ಎಮೋಷನಲಿನೂ ಒಂದು ಪೀಸ್ ಅನ್ನೋ ಒಂದು ಮೂಮೆಂಟ್ನ ತಂದು ಕೊಡ್ತಾರೆ. ಅಥವಾ ನಿಮ್ಮ ಲೈಫಲ್ಲಿ ಇವಾಗ ಯಾರು ಇಲ್ದೇ ಇರ್ಬೋದು, ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಲೈಫಲ್ಲಿ ಒಂದು ಎಮೋಷನಲ್ ಕನೆಕ್ಷನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ ನಿಮಗೆ ಯಾವುದೇ ರೀತಿಯಾಗೂ ಡಿಸಪಾಯಿಂಟ್ ಮಾಡಲ್ಲ. ಐ ಫೀಲ್ ಗ್ರೂಪ್ 2 ನೀವು ಅದೃಷ್ಟ ಮಾಡಿ ಬಂದಿದ್ದೀರಾ ಅಂತ, ಬಿಕಾಸ್ ವೆರಿ ಬ್ಯೂಟಿಫುಲ್ ಕಾರ್ಡ್. ಎಸ್ಪೆಷಲಿ ನಿಮ್ಮ ಲವ್ ಲೈಫಲ್ಲಿ ತುಂಬಾ ಬ್ಯೂಟಿಫುಲ್ ಮೆಸೇಜ್ ನೋಡ್ತಾ ಇದ್ದೀನಿ ನಾನು. ಬಿಕಾಸ್ ಈ ಪರ್ಸನ್ ನಿಮ್ಮ ಎಲ್ಲ ಲೈಫ್ ಸಿಚುವೇಶನ್ಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಸ್ಟೇಜಲ್ಲೂ ನಿಮ್ಮ ಜೊತೆ ಇರ್ತಾರೆ. ಆ್ಯಂಡ್ ನೀವು ಯಾವಾಗೆಲ್ಲ ಎಮೋಷ್ನಲಿ ಲೋ ಫೀಲ್ ಆಗ್ತೀರಾ, ನಿಮಗೆ ಒಂದು ಹೆಗ್ಲು ಕೊಡ್ತಾರೆ, ಅಂದರೆ ಶೋಲ್ಡರ್ ಕೊಡ್ತಾರೆ ಮಲ್ಕೊಂಡು ಅಳ್ಳೋದಕ್ಕೆ, ಅಥವಾ ನಿಮ್ಮ ಕಷ್ಟಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇರೋ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಗ್ರೂಪ್ 2. ಡೋಂಟ್ ಗಿವ್ ಅಪ್ ಆನ್ ದಿಸ್ ಪರ್ಸನ್, ಬಿಕಾಸ್ ವಾಟ್ ಅ ಮೆಸೇಜ್ ಗಾಯ್ಸ್. ಈ ಥರ ಮೆಸೇಜ್ ರೇರ್ ಬರೋದು, ಟ್ರಸ್ಟ್ ಮೀ. ಸೊ ಈ ಪರ್ಸನ್ ಯಾರು ಅಂತ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಕಷ್ಟ ಆದರೆ, ಅಥವಾ ಆಲ್ರೆಡಿ ನಿಮ್ಮ ಲೈಫಲ್ಲಿದ್ದರೆ ಇವ್ರು ಯಾರಾಗಿರ್ಬೋದಪ್ಪ ಅನ್ನೋ ಒಂದು ಹುಳ ತಲೆಯಲ್ಲಿದ್ದರೆ, ನಾನಿವಾಗ ಅವರ ಝೋಡಿಯಾಕ್ ಸೈನ್ ರಿವೀಲ್ ಮಾಡ್ತೀನಿ. ಇವ್ರದ್ದು ಸನ್ ಅಥವಾ ಮೂನ್ ಸೈನ್ ಬಂದ್ಬಿಟ್ಟು ಸ್ಕಾರ್ಪಿಯೋ, ಕ್ಯಾನ್ಸರ್ ಅವ್ರ ಪೈಸಸ್ ಝೋಡಿಯಾಕ್ ಸೈನ್ ಅವ್ರು ಆಗಿರ್ತಾರೆ. ಓಕೆ, ಸೊ ಅಡ್ವೈಸ್ ಏನು ನಿಮಗೆ? ವರ್ಲ್ಡ್. ವಾವ್, ಓಕೆ. ಐ ಫೀಲ್ ಗ್ರೂಪ್ 2 ನೀವೀಗ ಇದೊಂಥರ ಬಯಸದೆ ಬಂದ ಭಾಗ್ಯ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಎಲ್ಲೂ ನನಗೆ ಫೀಲ್ ಆಗ್ತಾ ಇಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಇಂಥ ಒಂದು ಪರ್ಸನ್ ಅಂತ. ಬಟ್ ನಿಮಗೆ ಲವ್ ಲೈಫ್ ಬಗ್ಗೆ ನಿಮಗೆ ತುಂಬಾ ಕಾನ್ಫಿಡೆಂಟ್ ಇತ್ತು ಮುಂಚೆಯಿಂದನೂ. ಆ್ಯಂಡ್ ಒನ್ ಥಿಂಗ್ ಈಸ್, ನಿಮಗೆ ಯಾವಾಗಲೂ ಒಂದು ಥಾಟಲ್ಲಿತ್ತು ನಿಮ್ಮ ಫ್ಯಾಮಿಲಿಗೆ ಎಗೇನೆಸ್ಟ್ ಆಗಿ ಹೋಗೋಕ್ಕೆ ನಿಮಗೆ ಇಷ್ಟ ಇರಲಿಲ್ಲ. ಜಸ್ಟ್ ಬಿಕಾಸ್ ನೀವೊಬ್ರನ್ನ ಲೈಕ್ ಮಾಡಿದ್ರಿ ಅಂತ ಔಟ್ ಆಫ್ ಕಲ್ಚರ್, ಔಟ್ ಆಫ್ ಫ್ಯಾಮಿಲಿ ಸಪೋರ್ಟ್, ಇದನ್ನೆಲ್ಲ ಬಿಟ್ಟು ಹೋಗೋಕ್ಕೆ ನಿಮಗೆ ಇಷ್ಟ ಇರಲಿಲ್ಲ. ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗಬೇಕು ಅನ್ನೋ ಒಂದು ಥಾಟಲ್ಲೇ ನೀವು ಯಾವಾಗಲೂ ಇದ್ರಿ. ಸೊ ಐ ಫೀಲ್ ಇದೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರುತ್ತೆ ಗ್ರೂಪ್ 2. ಅಥವಾ ಅವ್ರ ಮನೆಗೂ ನಿಮ್ಮ ಮನೆಗೂ ತುಂಬ ದೂರ ಇರುತ್ತೆ, ತುಂಬ ಡಿಸ್ಟೆನ್ಸ್ ಇರುತ್ತೆ. ಆ್ಯಂಡ್ ಮೇ ಬಿ ಆನ್ಲೈನಲ್ಲಿ ಕನೆಕ್ಟ್ ಆಗ್ಬೋದು, ಅಥವಾ ಹೇಗೆ ಕನೆಕ್ಟ್ ಆಗ್ತೀರಾ ಐ ಆಮ್ ನಾಟ್ ಶ್ಯೂರ್. ಬಟ್ ನಿಮಗೆ ಅವರಲ್ಲಿ ಇಷ್ಟ ಆಗೋ ಒಂದು ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅವರ ಒಂದು ಕೇರಿಂಗ್, ನರ್ಚರಿಂಗ್ ಕ್ಯಾರೆಕ್ಟರ್.
ಅವರು ನಿಮ್ಮ ತಾಯಿ ತರ ನೋಡ್ಕೊಂತಾರೆ. ಅಂದ್ರೆ ನಿಮ್ಮ ತಾಯಿ ನಿಮಗೆ ಹೆಂಗ್ ನರ್ಚರ್ ಮಾಡ್ತಾ ಇದ್ರು, ಒಂದು ಕೇರ್, ಒಂದು ಕನ್ಸರ್ನ್, ಒಂದು ಟ್ರೂ ಲವ್ ಅಂಡ್ ಅಫೆಕ್ಷನ್ ಅನ್ನೋದಿದೆ ಅಲ್ವಾ, ಅದನ್ನೆಲ್ಲ ನೀವು ಈ ಒಂದು ಪರ್ಸನ್ ಅಲ್ಲಿ ನೋಡ್ತೀರಾ. ಅಂಡ್ ಈ ಪರ್ಸನ್ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚಾಪ್ಟರೇ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಬೋದು. ಸೊ 2025 ಬಂದ್ಬಿಟ್ಟು ತುಂಬಾನೇ ಲಕ್ಕಿ ಇಯರ್ ಆಗಿರುತ್ತೆ ಗ್ರೂಪ್ 2 ನಿಮಗೆ, ಅಥವಾ ನೆಕ್ಸ್ಟ್ ಅನದರ್ 3-4 ಮಂತ್ಸ್ ತುಂಬಾನೇ ಲಕ್ಕಿ ಇಯರ್ ಆಗಿರುತ್ತೆ. ವೆರಿ ಬ್ಯೂಟಿಫುಲ್ ಎನರ್ಜಿ ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಬರೋಣ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ಗೆ. ಲವ್ ಲೈಫಲ್ಲಿ ಐ ಕ್ಯಾನ್ ಡ್ಯಾಮ್ ಶೋರ್ ಗಿವ್ ಯು ಅನ್ ಅಜುರೆನ್ಸ್, ಗ್ರೂಪ್ 2 ಯಾವುದೇ ರೀತಿಯಾದ ಡಿಸಪಾಯಿಂಟ್ಮೆಂಟ್ ಇಲ್ಲ. ಅಂಡ್ ಅಥವಾ ಕರಿಯರ್ ಸಿಚುವೇಶನ್ ಅಲ್ಲಿ ಜಸ್ಟ್ ದ ಥಿಂಗ್ ಇಸ್ ಇನ್ನರ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ಇನ್ನರ್ ನನ್ನ ಕೈಲಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ನನ್ನ ಕೈಲಾಗಲ್ಲ ಅನ್ನೋದನ್ನ ಮರ್ತು ಬಿಡಿ. ಓಕೆ, ಫಿನಾನ್ಷಿಯಲ್ ಸಿಚುವೇಶನ್ ಅಲ್ಲಿ ಕರೆಂಟ್ ಎನರ್ಜಿ ಹೆಂಗಿದೆ? 9 ಆಫ್ ಸ್ವಾರ್ಡ್ಸ್. ಓಕೆ, ಫಿನಾನ್ಷಿಯಲಿ ಅಂತೂ ನೀವು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಗ್ರೂಪ್ 2. ಏನೋ ಸ್ಟ್ರೆಸ್ ಇದೆ, ಯಾವುದೋ ಭಯ ಇದೆ, ಮೇ ಬಿ ಯಾವುದೋ ಒಂದು ಇನ್ವೆಸ್ಟ್ ಮಾಡಿದ್ದೀರಾ, ಯಾವುದೋ ಒಂದು ಟ್ರೇಡಿಂಗ್ ಆಗಿರ್ಬೋದು, ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ, ಅದು ನಿಜ ವರ್ಕೌಟ್ ಆಗುತ್ತಾ, ಕೈ ಕೊಡುತ್ತಾ ಅನ್ನೋ ಒಂದು ಸ್ಟ್ರೆಸ್ ಇದೆ, ಭಯ ಇದೆ. ಐ ಡೋಂಟ್ ನೋ ಯಾಕೆ ನಿಮಗೆ ಭಯ ಇದೆ ಅಂತ. ಫುಲ್ ಆಂಗ್ಸೈಟಿಲಿ ಇದ್ದೀರಾ. ಇಟ್ಸ್ ಮೋರ್ ಲೈಕ್ ಅಲ್ಲಿ ಏನೇ ನೆಗೆಟಿವ್ ಆಗಲಿಲ್ಲ ಅಂದ್ರೂ ನಿಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಆಗ್ತಿರೋದ್ರಿಂದ ಒಂದು ನೆಗೆಟಿವಿಟಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದು ಭಯ ಇದೆ ನಿಮಗೆ. ಲೆಟ್ ಸಿ ಏನಾಗುತ್ತೆ ಫ್ಯೂಚರ್. 10 ಆಫ್ ವಾಂಡ್ಸ್, ಇಟ್ಸ್ ಕೈಂಡ್ ಆಫ್ ಎನ್ ಇನ್ಫಾರ್ಮೇಶನ್. ಗ್ರೂಪ್ 2 ಸುಮ್ಮನೆ ಭಯ ಪಡ್ಕೊಂಡು ಕೂರೋದ್ರಲ್ಲಿ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಇವಾಗ ನೀವು ಸ್ವಲ್ಪ ರಿಸ್ಕ್ ತಗೋಬೇಕು ಆ್ಯಂಡ್ ಮೋರ್ ಲೈಕ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಏನೋ ಒಂದು ಫೇಲ್ಯೂರ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ಏನೋ ಒಂದು ಕಷ್ಟ ಬಂದಿರ್ಬೋದು, ಏನೋ ಒಂದು ಸ್ಟ್ರೆಸ್ ಆಗಿರ್ಬೋದು, ಏನೋ ಒಂದು ವಿಷಯದಿಂದ ದುಡ್ಡನ್ನ ನೀವು ಲಾಸ್ ಮಾಡ್ಕೊಂಡಿರ್ಬೋದು. ಬಟ್ ಆ ಲಾಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಲಾಟ್ರಿ ಅಂತೂ ಹೊಡೆಯಲ್ಲ ಗ್ರೂಪ್ 2, ಬಿಕಾಸ್ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ. ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಸ್ಟ್ರೆಸ್ ತಗೋಬೇಕು, ಅಥವಾ ಸ್ವಲ್ಪ ಬರ್ಡನ್ ಆದರೂ ಪರವಾಗಿಲ್ಲ, ಸ್ವಲ್ಪ ನೀವು ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಆಗ ಹೋಗಿರೋ ಲಾಸ್ನ ನೀವು ಹೆಂಗಾದರೂ ಇವಾಗ ಓವರ್ಕಮ್ ಮಾಡಬೇಕು. ಖರ್ಚಾಯಿತು ಪರವಾಗಿಲ್ಲ, ನಿಮ್ಮ ಕೈಲಿ ಆಗುತ್ತೆ. ಯು ಕ್ಯಾನ್ ರಿಯಲಿ ಡೂ ಇಟ್. ನೀವು ಇದನ್ನ ಓವರ್ಕಮ್ ಮಾಡ್ಬೋದು. ಅಲ್ಲಿ ಏನು ಡೆಪ್ತ್ ಇತ್ತು, ಸಾಲ ಇತ್ತು ಅಥವಾ ಲೋನ್ ಇತ್ತು, ಡೆಫಿನೆಟ್ಲಿ ಇವಾಗ ನೀವು ಇನ್ಚಾರ್ಜ್ ತಗೊಂಡ್ರೆ, ಇವಾಗ ನಿಮ್ಮ ಕೈಲಿ ಆಗುತ್ತೆ ಅನ್ನೋ ಒಂದು ಕಷ್ಟ ಆದರೂ ಪರವಾಗಿಲ್ಲ. ಬಿಕಾಸ್ 10 ಬಂದಿದೆ ಅಂದರೆ ಇಟ್ಸ್ ಅ ಲಾಸ್ಟ್ ಕಾರ್ಡ್. ಅಂದರೆ ಇದು ಇವಾಗ ನಿಮ್ಮ ಲಾಸ್ಟ್ ಫೇಸ್ ಆಫ್ ಡಿಫಿಕಲ್ಟೀಸ್. ಇದರಿಂದ ಓಡೋಗಬೇಡಿ. ನೀವು ಇದನ್ನ ಎಷ್ಟು ಆಕ್ಸೆಪ್ಟ್ ಮಾಡಿಕೊಂಡು ಎಷ್ಟು ಬರ್ಡನ್ ತಗೊಂಡ್ರೂ ಪರವಾಗಿಲ್ಲ, ಓವರ್ಕಮ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ನೀವು ಇದ್ದರೆ ಅದು ನಿಮಗೆ ಒಳ್ಳೆಯದು ಗ್ರೂಪ್ 2. ಬಿಕಾಸ್ ಲಾಸ್ಟ್ ಫೇಸಲ್ಲಿದ್ದೀರಾ. ಇಷ್ಟು ದಿನ ಕಷ್ಟದಲ್ಲಿದ್ರಿ, ಮೇ ಬಿ ಫ್ಯೂ ಮೋರ್ ವೀಕ್ಸಿಗೆ ನೀವು ಬರ್ಡನ್ ಆಗ್ಬೋದು ಇದು ನಿಮಗೆ, ಬಟ್ ಯು ವಿಲ್ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ಇವಾಗ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೆ ಫ್ಯೂಚರಲ್ಲಿ ಫ್ರೂಟ್ಸ್ ಬರುತ್ತೆ. ಫಿನಾನ್ಷಿಯಲಿ ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನಲ್ಲಿದ್ದೀರಾ, ವರ್ಕ್ ಮಾಡಿ ಗ್ರೂಪ್ 2. ಯು ಕ್ಯಾನ್ ಓವರ್ಕಮ್. ದಿಸ್ ಇಸ್ ದ ಲಾಸ್ಟ್ ಫೇಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ನಿಮಗೆ ಮತ್ತೆ ಈ ಬರ್ಡನ್ ಮತ್ತೆ ಬರಲ್ಲ. ಇವಾಗ ಒಂದು ಸ್ವಲ್ಪ ಓವರ್ಕಮ್ ಮಾಡಿ, ಯು ವಿಲ್ ಬಿ ಏಬಲ್ ಟು ಸಕ್ಸಸ್. ಸಜೆಷನ್ ನೋಡೋಣ. ಕಿಂಗ್ ಆಫ್ ಸ್ವಾರ್ಡ್ಸ್ ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳಿ, ಯಾವುದೇ ರೀತಿಯಾಗಿ ಮುಚ್ಚಿಡಬೇಡಿ. ಯಾವುದೋ ಒಂದು ಪರ್ಸನ್ನಿಂದ ನಿಮಗೆ ಇಲ್ಲಿ ಬರ್ಡನ್ ಫೀಲ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಕಂಟ್ರೋಲ್ ತಗೊತಾ ಇದ್ದಾರೆ ನಿಮ್ಮನ್ನ ಅನ್ನೋದನ್ನ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಡಾಮಿನೇಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತೀನಿ. ವಿತ್ 9 ಆಫ್ ಸ್ವಾರ್ಡ್ಸ್, ಏನೋ ಒಂದು ವಿಷಯ ಇವ್ರ ಜೊತೆ ನೀವು ಡೈರೆಕ್ಟಾಗಿ ಮಾತಾಡಬೇಕು, ಬಟ್ ಫೇಸ್ ಟು ಫೇಸ್ ಮಾತಾಡೋಕೆ ಆಗ್ತಾ ಇಲ್ಲ. ಬಿಕಾಸ್ ಅವರ ಕಮ್ಯುನಿಕೇಶನ್ ನಿಮಗೆ ಇಲ್ಲಿ ಚುಚ್ತಾ ಇದೆ, ಅವರು ಹೇಳ್ತಿರೋ ಪದಗಳು ನಿಮಗೆ ಚುಚ್ತಾ ಇದೆ. ಬಟ್ ನಥಿಂಗ್ ಟು ವರಿ. ನೀವು ಲಾಸ್ಟ್ ಫೇಸಲ್ಲಿದ್ದೀರಾ. ಈ ಪರ್ಸನ್ನ ಒಂದು ಲಾಸ್ಟ್ ಟೈಮ್ ಫೇಸ್ ಮಾಡಿ ಗ್ರೂಪ್ 2. ಆ್ಯಂಡ್ ಏನಿದೆ ಅದನ್ನ ನಿಜ ಹೇಳಿ, ಏನಿದೆ ಅದನ್ನ ಫೀಲ್ ಮಾಡ್ಕೊಳ್ಳಿ, ಅವಾಯ್ಡ್ ಮಾಡಬೇಡಿ. ನೆಗೆಟಿವ್ ಥಾಟ್ಸಿಂದ ಓವರ್ಕಮ್ ಆಗಿ, ಇಫ್ ಪಾಸಿಬಲ್ ಜಾಸ್ತಿ ನಿಮ್ಮನ್ನು ನೀವು ಬ್ಯುಸಿ ಅಲ್ಲಿ ಇಟ್ಕೊಳ್ಳಿ. ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ಶನಿ ಯಾವತ್ತೂ ನೀವು ಹಾರ್ಡ್ ವರ್ಕ್ ಮಾಡೋದನ್ನ ಮರೆಯಲ್ಲ. ನಿಮ್ಮ ಶನಿ ಯಾವಾಗಲೂ ನೋಡ್ತಾ ಇರುತ್ತೆ.
ನೀವು ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ರಿವಾರ್ಡ್ ಕೊಟ್ಟೇ ಕೊಡುತ್ತೆ, ಯಾವತ್ತೂ ಮಿಸ್ ಮಾಡಲ್ಲ. ಸ್ವಲ್ಪ ಲೇಟ್ ಕೊಡ್ಬೋದು, ಇವ್ರು ಏನೇ ನಿಮ್ಮ ಡಾಮಿನೇಟ್ ಮಾಡ್ತಿರ್ಬೋದು, ಏನೇ ಇವರಿಂದ ನೀವು ಓಡ್ತಾ ಇರ್ಬೋದು, ಬಟ್ ನಿಮ್ಮ ಸೈಡಿಂದ ಹಾರ್ಡ್ ವರ್ಕ್ ಅನ್ನೋದೊಂದಿದ್ರೆ ಶನಿ ಅದನ್ನು ಯಾವತ್ತೂ ಮರೆಯಲ್ಲ ಆ್ಯಂಡ್ ಅದಕ್ಕೆ ರಿವಾರ್ಡ್ ಕೊಡೋದನ್ನ ಯಾವತ್ತೂ ಬಿಡಲ್ಲ. ಸೊ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೆಷಲ್ ಮೆಸೇಜ್ ನೋಡೋಣ. ಕ್ಲೋ ಏನಿದೆ ಇದರಲ್ಲಿ, ಬಿ ಕೇರ್ಫುಲ್, ಡು ನಾಟ್ ಟೇಕ್ ರಿಸ್ಕ್ಸ್. ಓಕೆ, ಅಂದರೆ ಇವಾಗ ಸಿಚುವೇಶನ್ನ ನೀವು ಓಡೋಗೋದಕ್ಕೆ ಟ್ರೈ ಮಾಡಿದ್ರೆ ಗ್ರೂಪ್ 2 ಅದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಇದೊಂದ್ಸತಿ ಬಿಟ್ಬಿಟ್ಟು ನೆಕ್ಸ್ಟ್ ನೋಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟಲ್ಲಿ ಇದ್ರೆ ಗ್ರೂಪ್ 2, ನಾನು ಇದನ್ನ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ, ನೀವು ಇದನ್ನ ತಪ್ಪಿಸ್ಕೊಳಕ್ಕಾಗಲ್ಲ, ಇನ್ನೂ ನೀವು ರಿಸ್ಕ್ ತಗೊಳಂಗಾಗತ್ತೆ. ಸೊ ಬಿ ಕೇರ್ಫುಲ್. ಈ ಪರ್ಸನ್ ಯಾರೋ ಒಂದು ಸ್ಟ್ರಾಂಗ್ ಪರ್ಸನ್ ತರ ಕಾಣ್ತಾ ಇದ್ದಾರೆ. ಮೇ ಬಿ ಇಫ್ ಪಾಸಿಬಲ್ ಏನಿದೆ ಆ ಬರ್ಡನ್ ತಗೊಳ್ಳಿ, ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ಓವರ್ಕಮ್ ಮಾಡಿ. ಬಿಕಾಸ್ ನೀವು ಲಾಸ್ಟ್ ಫೇಸಲ್ಲಿ ಇದ್ದೀರಾ, ಇವಾಗ ಗಿವ್ ಅಪ್ ಮಾಡಬೇಡಿ. ಓಕೆ, ರೆಸ್ಪಾನ್ಸಿಬಿಲಿಟಿಯಿಂದ ಓಡೋಗ್ಬೇಡಿ ಗ್ರೂಪ್ 2. ಯು ವಿಲ್ ಬಿ ಏಬಲ್ ಟು ಓವರ್ಕಮ್. ಆ್ಯಂಡ್ ಈ ಬ್ಲೆಸ್ಸಿಂಗ್ಸ್ನೆಲ್ಲ ನೀವು ಆಕ್ಸೆಪ್ಟ್ ಮಾಡಬೇಕಂದ್ರೆ ಫಸ್ಟ್ ನೆಗೆಟಿವ್ ಥಾಟ್ಸ್ನ ನಿಲ್ಲಿಸಿ, ಬರೀ ಥಿಂಕಿಂಗಲ್ಲೇ ಆಗಲ್ಲ 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 ಅನ್ಕೊಂಡು ಕೂತಿದ್ರೆ ನಿಮ್ಗೆ ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಮ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನ್ ಆರ್ ಸಮಥಿಂಗ್, ಯು ವಿಲ್ ಬಿ ಏಬಲ್ ಟು ಓವರ್ಕಮ್. ಓಕೆ, ಸೊ ಇದಾಗಿತ್ತು ಫಾರ್ ಗ್ರೂಪ್ 2 ಮೆಸೇಜ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಸಿಚುವೇಶನ್ ಬಗ್ಗೆ ಅಂತ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್, ಆ್ಯಂಡ್ ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಎಸ್, ಟ್ಯಾರೋ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಸೇಮ್ ನಂಬರ್ ಡೀಟೇಲ್ಸ್ ನಾನು ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆಲ್ಲ ನಗ್ತಾ ಇರಿ ಆ್ಯಂಡ್ ವಿಡಿಯೋನ ನೋಡ್ತಾ ಇರಿ. ಐ ಆಮ್ ಡ್ಯಾಮ್ ಶೋರ್ ವಿತಿನ್ 4-5 ಡೇಸಲ್ಲಿ ನಾನು ಮತ್ತೊಂದು ವಿಡಿಯೋ ಹಾಕ್ತೀನಿ. ಐ ವಿಲ್ ಬಿ ರೆಗ್ಯುಲರ್ ಆ್ಯಂಡ್ ಕನ್ಸಿಸ್ಟೆಂಟ್ ಅಂತ ಹೇಳ್ತಾ, ಎಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗೈಸ್ ಟೇಕ್ ಕೇರ್, ಬಾಯ್.